श्रीमदानंदतीर्थ भगवत्पादाचार्य गुरुभ्यो नमः भारत्यै नमः सरस्वत्यै नमः तत्तन्त्रवताभ्यो नमः मुक्तिप्रदायक वासुदेवाय नमः हरे नमः कृष्णाय नमः हरिः ओम् कनकपीतचेलः केवलानन्दलीलः कंसहरणशीलः कञ्जमन्दारमालः कविजनपरिपालः कालमेघूखनीलः करिगिरिशिखरग्रे भटश्रीलक्ष्मीलोलः भीष्मे सत्यासमायुक्तं कृष्णकल्पद्रुमं भजे श्रीरामसुरधेनुं च व्यासचिन्तामणिं सदा सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते बुद्धिर्बलं यशोधीर्यं निर्भयत्वमरोगता अजाड्यं वाक्पटुत्वं च हनुमत्स्मरणां भवेत् यो विप्रलम्ब विपरीतमतिप्रभूतान् वादान्यरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तमानन्दतीर्थमुनिवन्द्यमहं नमामि गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हरिमुखपदनिष्ठं मां भजन्तु प्रपन्नाः आनन्दतीर्थोपदिष्टो निधिर्नारायणः वयः प्रदर्शितो येन सम्यक् तमाश्रये हंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे काले सुरद्रुः चिन्तामणिरपि याचने दाता वर्षति सकलमभीष्टं दर्शनमात्राक्षीपादरान्मुनिः अर्थिकल्पितकल्पोऽयं प्रत्यक्षकलिकेशर्व्यासतीर्थगुरुपूजास्मदिष्टार्थसिद्धये भक्तानां मानसाम्भोजभानवे कामधेनुवे नमतां कल्पतरवे जयीन्द्रगुरवे नमः वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सर्वसर्वं सहेशानां सभासुचितवादिराट् सर्वदा सर्वतो भूयात् रघुनाथमुनीश्वरः वन्दारुजनसन्दोह वन्दारतरसन्निभं वन्दारकगुरुप्रख्यं वन्दे वादीन्द्रदेशिकं विद्वत्पङ्कजमार्ताण्डः वादिमुक्तेभकेसरि जगन्नाथगुरुर्भूयाद्यायसे श्रेयसे मम वादे विजयशीलाय वरदाय वरार्थिनां वदान्यजनसिंहाय वरदेन्द्राय नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमो महद्भ्यः ಶ್ರೀಗುರುಭ್ಯೋ ನಮಃ ಹರಿ ಓಂ. ಮೊದಲಿಗೆ ನನ್ನ ವಿದ್ಯಾಗುರುಗಳಾದಂತಹ ರಾಘವೇಂದ್ರ ತೀರ್ಥ ಮಠಾಧೀಶರಾದ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಉತ್ತಮವಾದಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಏನು ರಾಘವೇಂದ್ರ ಸಪ್ತಾಹ, ಗುರು ವೈಭವ ಮುಂತಾದವುಗಳು ಎಲ್ಲವೂ ಕೂಡ ನಡೀತಕ್ಕಂತಹ ಏನು ಈ ಒಂದು ವಾರ ಏನಿದ್ದೇವೋ ಈ ಒಂದು ವಾರವೂ ಕೂಡ ನಮಗೆ ಪರ್ವಕಾಲವೇ. ಆದ್ದರಿಂದ ಇಂತಹ ಪರ್ವಕಾಲದಲ್ಲಿ ಒಂದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಚರಿತ್ರೆಯ ಚಿಂತನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ರಚನೆ ಮಾಡಿದಂತಹ ಗ್ರಂಥಗಳ ಚಿಂತನೆ ಇನ್ನೊಂದು ಕಡೆ. ಆದ್ದರಿಂದ ಎರಡೂ ಕೂಡ ಅವರಿಗೆ ಪ್ರೀತ್ಯಾಸ್ಪದವಾದಂತಹದ್ದೇ. ಈಗ ಅನೇಕ ಭೋಜನಗಳನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಪದಾರ್ಥಗಳು ಕೂಡ ನಮಗೆ ಇಷ್ಟವೇ ಆಗಿದ್ದರೂ ಕೂಡ ಅದರಲ್ಲಿ ಒಂದೊಂದನ್ನೇ ನಾವು ಹೇಗೆ ಸ್ವೀಕಾರ ಮಾಡ್ತೀವೋ ಒಂದ್ಸಲ ಒಂದೊಂದನ್ನ ಸ್ವೀಕಾರ ಮಾಡ್ತೇವೆ. ಹಾಗೆ ಒಂದು ಸಲ ಗುರು ಸಾರ್ವಭೌಮರ ಒಂದು ಚರಿತ್ರೆಯ ಚಿಂತನೆ ಆದರೆ, ಇನ್ನೊಮ್ಮೆ ಅವರು ರಚನೆ ಮಾಡಿದಂತಹ ಗ್ರಂಥಗಳ ಚಿಂತನೆ. ಹೀಗೆ ಅದರಂತೆ ಈ ಬಾರಿ ಈ ಮಠದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ, ಅವರು ಕೊಟ್ಟಂತಹ ಅವಕಾಶ ಏನು ಅಂದ್ರೆ, ಈ ಒಂದು ಸಪ್ತಾಹದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನು ಗೀತಾಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಗೀತಾ ವಿವೃತ್ತಿ ಅಂತಲೇ ಇನ್ನೊಂದು ಅದಕ್ಕೆ ಅರ್ಥ ಇದೆ, ಗೀತಾರ್ಥ ಸಂಗ್ರಹ ಅಂತಲೂ ಕೂಡ ಅದನ್ನ ಕರೀತಾರೆ ಅಂತ ಇನ್ನೊಂದು ಮಾತು ಇದೆ. ಆದ್ರಿಂದ ಅಂತಹ ಗೀತಾ ವಿವೃತ್ತಿಗೆ ಅನುಸಾರವಾಗಿ ಗೀತೆಗೆ ಅರ್ಥವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಎಷ್ಟು ದೊಡ್ಡದು ಗೀತಾ ಅಂತಂದ್ರೆ ಗಾದ್ವಯಗಳು ಅಂತ, ಅಂದ್ರೆ ಒಂದು ಗಂಗಾ ಒಂದು ಗೀತೆ ಅಂತ. ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಬಂದಾಗ ಗೀತೆನೇ ಶ್ರೇಷ್ಠ ಅಂತೆ. ಯಾಕೆ ಅಂತಂದ್ರೆ ಗಂಗಾದಲ್ಲಿ ಮಿಂದ್ರೆ ನಮಗೆ ಅನೇಕ ಪಾಪಗಳು ಹೋಗುತ್ತೆ, ಅನೇಕ ಪುಣ್ಯಗಳು ಬರುತ್ತೆ. ಅಂತಹ ಗಂಗಾ ಸ್ನಾನ ಕೋಟಿ ಸಲ ಮಾಡಿದ್ರೆ ಯಾವ ಪುಣ್ಯ ಬರಬೇಕೋ ಅದು ಕೋಟಿಂತ ಸಂಖ್ಯೆ ಅಷ್ಟೇ, ಏನು ಅಂದ್ರೆ ಲೆಕ್ಕವಿಲ್ಲದಷ್ಟು ಅಂತಾನೆ ಅಭಿಪ್ರಾಯ. ಆದ್ರಿಂದ ಒಮ್ಮೆ ಗೀತಾರ್ಥವನ್ನ ನಾವು ಚಿಂತನೆ ಮಾಡಿದರೆ, ಗೀತಾ ಪಾರಾಯಣ ಮಾಡಿದರೆ, ಆ ಕೋಟಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಏನಿದೆಯೋ ಆ ಪುಣ್ಯ ಅನ್ನೋದು ನಮಗೆ ಒದಗಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲದರಲ್ಲೂ ಕೂಡ ನಮಗೆ ಶಾಸ್ತ್ರಾಧ್ಯಯನವೇ ಬಹಳ ಮುಖ್ಯ. ಶ್ರೀಪಾದರಾಜರು ಒಂದು ಕಡೆ ಹೇಳ್ತಾರೆ, ಗಂಗೆಯೊಳಗೆ ಅಂಗ ಅದ್ದಿದನಲ್ಲದೆ ಹಿಂಗದೆ ಶಾಸ್ತ್ರಸ್ಥಾನ ಮಾಡಿದನೇನಯ್ಯ ಅಂತ. ಶ್ರೀರಂಗ ವಿಠಲನ ನಿಜವಾದ ದಾಸರ ಸಂಘದಲು ಓಳಾಡಿದೇನೇನಯ್ಯ ಸುಮ್ಮನೆ ವೈಷ್ಣವ ನಿಂಬಿರಿಂದ. ನೀನು ವೈಷ್ಣವ ಅಂತ ಆದ್ರೆ ಶಾಸ್ತ್ರಾಧ್ಯಯನ ಮಾಡದೆ ಎಷ್ಟು ಗಂಗಾ ಸ್ನಾನ ಮಾಡಿದರೂ ಕೂಡ ಅದು ವ್ಯರ್ಥವೇ. ಆದ್ರಿಂದ ಗಂಗಾ ಸ್ನಾನ ಎಷ್ಟು ಮಾಡಿದರೂ ಕೂಡ ಅದು ವ್ಯರ್ಥವೇ. ಅಂದ್ರೆ ಅದು ಗಂಗಾ ಸ್ನಾನ ನಮಗೆ ಒಂದು ಒಳ್ಳೆ ಫಲವನ್ನ ತಂದು ಕೊಡಬೇಕು ಅಂತಂದ್ರೆ ಶಾಸ್ತ್ರಾಧ್ಯಯನವನ್ನ ಮಾಡಿ ಪರಮಾತ್ಮನ ಚಿಂತನ ಪೂರ್ವಕವಾಗಿ ನಾವು ಗಂಗಾ ಸ್ನಾನ ಮಾಡಿದ್ವಿ ಅಂತಾದ್ರೆ ಅದಕ್ಕೆ ಮಹತ್ತರವಾದಂತಹ ಫಲ ಇದೆ. ಅದಕ್ಕೋಸ್ಕರವೇ ನಾವು ಶಾಸ್ತ್ರಾಧ್ಯಯನವನ್ನ ಮಾಡಬೇಕು. ಅದರಲ್ಲೂ ಗೀತಾ ಅದರಲ್ಲಿ ಮೊದಲನೇದ್ದು ಅಂತ ಹೇಳ್ಬೋದು.
ಯಾಕೆ ಅಂತಂದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ಬಂದದ್ದೇ ನಮಗೆ ಬ್ರಹ್ಮಸೂತ್ರಗಳಿಗೆ ಏನು ನಿಜವಾದ ಅರ್ಥ ಅನ್ನೋದನ್ನ ಬ್ರಹ್ಮಸೂತ್ರ ಭಾಷ್ಯವನ್ನ ನಮಗೆ ರಚನೆ ಮಾಡಿ ಎಲ್ಲ ಕೋವಿದರಿಗೆ, ಎಲ್ಲ ಸಜ್ಜನರಿಗೆ, ಕೋವಿದರಿಗೆ ಸದ್ಭಾಷ್ಯವ ತೋರಿದ ಅಂತ ಹೇಳಿದಂತೆ ಎಲ್ಲ ಸಜ್ಜನರಿಗೆ ಈ ಭಾಷ್ಯವನ್ನು ಕೊಡ್ಲಿಕ್ಕಾಗಿ ಅವತಾರ ಮಾಡಿ ಬಂದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಬಂದ್ರು ಮೊದಲು ಅವರು ವ್ಯಾಖ್ಯಾನ ಮಾಡಿದ್ದೇ ಗೀತಾಕ್ಕೆ. ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎರಡು ಗ್ರಂಥವನ್ನ ಈ ಒಂದು ಗೀತೆಗಾಗಿ ಮೀಸಲಿಟ್ಟಿದ್ದಾರೆ. ಮೊದಲು ವೇದ ಯಾತಕ್ಕೋಸ್ಕರ ಪರಮಾತ್ಮನ ಆಜ್ಞೆಯಿಂದ ಬಂದ್ರೋ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಲ್ಲ. ಮೊದಲ ಬಾರಿ ಗೀತೆಯನ್ನ, ಗೀತಾ ಭಾಷ್ಯವನ್ನ ರಚನೆ ಮಾಡಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿದ ಮೊದಲನೆಯ ಗ್ರಂಥ ಗೀತಾ ಭಾಷ್ಯ. ಆದ್ರಿಂದ ಇಂತಹ ಗೀತೆಗೆ ಸಂಬಂಧಪಟ್ಟಂತೆ ಎರಡು ಗ್ರಂಥಗಳನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎರಡೂ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಭಾರತಂ ಸರ್ವಶಾಸ್ತ್ರೇಶು ಭಾರತೇ ಗೀತಿಕಾವರ ಅಂತ, ಏನು ಸಕಲ ಶಾಸ್ತ್ರದ ಸಾರ ಎಲ್ಲಿದೆ ಅಂತಂದ್ರೆ ಅದು ಮಹಾಭಾರತದಲ್ಲಿದೆ. ಅಂದ್ರೆ ಮಹತ್ವಾದ್ ಭಾರವತ್ತಾಚ, ಒಂದು ವಿಸ್ತಾರವಾಗಲೂ ಇದೆ, ಅಂದ್ರೆ ಗ್ರಂಥ ವಿಸ್ತಾರವೂ ಹೌದು, ಆದ್ರಿಂದ ಭಾರವತ್ವಾದ್. ಇನ್ನೊಂದು ಭಾರವತ್ವಾದ್ ಯಾಕೆ ಅಂತಂದ್ರೆ ಅರ್ಥ ವಿಸ್ತಾರವೂ ಹೌದು, ಯಾಕೆಂದ್ರೆ ಅನೇಕ ಅರ್ಥಗಳಿದೆ. ಅದರಿಂದ ಹೀಗೆ ಈ ಮಹಾಭಾರತದಲ್ಲಿ ಶಿಖರಪ್ರಾಯದಂತೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಗೀತಾ. ಭಾರತೇ ಗೀತಿಕಾವರ ಅಂತ ಹೇಳಿದಂತೆ ಈ ಶಿಖರಪ್ರಾಯದಂತೆ ಇರ್ತಕ್ಕಂತಹ ಈ ಗೀತಾಕ್ಕೆ ಏನು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೋ ಇಂತಹ ಒಂದು ಈ ಎರಡು ಗ್ರಂಥಗಳಿಗೂ ಕೂಡ ಶ್ರೀಮದ್ ಟೀಕಾಕೃಪಾದರು ತಾವು ಟೀಕೆಯನ್ನು ರಚನೆ ಮಾಡಿದ್ದಾರೆ. ಇಂತಹ ಟೀಕಾಕ್ಕೆ ಮತ್ತೆ ಆ ಎರಡು ಗ್ರಂಥಗಳಿಗೆ ಅನುಸಾರವಾಗಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನು ಗೀತಾ ವಿವೃತಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೋ ಅದರ ಯಥಾವತಿ ಚಿಂತನೆಯನ್ನ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ನಾನು ಹೇಳ್ತಾ, ಮೊದಲಿಗೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಮಂಗಳಾಚರಣೆಯನ್ನ ಆಚರಣೆ ಮಾಡುತ್ತಾರೆ. ಒಂದು ಮಂಗಳಾಚರಣೆ ಎಲ್ರಿಗೂ ಗೊತ್ತಿದೆ, ಮೂರು ವಿಧವಾಗಿದೆ ಅಂತ, ಕಾಯಿಕ, ವಾಚಿಕ, ಮಾನಸಿಕ ಅಂತ. ಹಾಗೆ ಇಲ್ಲಿ ತಾವು ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣ ಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣ ಗೀತಾಯಾಹ ಭಾಷ್ಯಾದ್ಯುಕ್ತ ಅರ್ಥ ಸಂಗ್ರಹಂ. ಅವರೇನೆ ಅಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ನಾ ಏನು ಮಾಡ್ತಾ ಇದ್ದೇನೆ ಅನ್ನುವ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನನ್ನ ಮೊದಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ, ಯಾಕೆ ಅಂತಂದ್ರೆ ಪರಮಾತ್ಮ ನಂತರದಲ್ಲಿ ಗುರು ಅಧಿಷ್ಠಾನದಲ್ಲೇನೆ ನಾವು ಪರಮಾತ್ಮನನ್ನ ಕಾಣಬೇಕಾದ್ರಿಂದ, ಯಾಕೆ ಅಂತಂದ್ರೆ ಸ್ತ್ರೀಯರಿಗೆ ಪತಿ ಹೇಗೋ ಪುರುಷರಿಗೆ ಗುರುಗಳ ಹಾಗೆ. ಆದ್ರಿಂದ ಗುರು ಅಧಿಷ್ಠಾನದಲ್ಲಿ ಪರಮಾತ್ಮನನ್ನ ಪುರುಷರು ಕಾಣಬೇಕು, ಪತಿಯ ಅಧಿಷ್ಠಾನದಲ್ಲಿ ಸ್ತ್ರೀಯರು ಪರಮಾತ್ಮನನ್ನ ಕಾಣಬೇಕು. ಆದ್ರಿಂದ ಅಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಪರಮಾತ್ಮನನ್ನ ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೇರ ಸಿಕ್ಬಿಡ್ತಾನ ಅಂತಂದ್ರೆ ಅವರ ಗುರುಗಳ ಮುಖಾಂತರ ಹೋಗಬೇಕು. ಗುರುನಪಿ ಯಾರು? ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರಲ್ಲಿಯೂ ಕೂಡ ಆ ಪರಮಾತ್ಮನನ್ನ ಎಲ್ಲ ಗುರು ಪರಂಪರೆಯನ್ನ ಅವರಲ್ಲಿ ಕಾಣ್ತಾ ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೂ ನಮಸ್ಕಾರಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅದಾದ ಮೇಲೆ ತಮ್ಮ ಗುರುಗಳಾದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರೆಗೆ ನಮಸ್ಕಾರವನ್ನ ಮಾಡಿ ಕುರ್ಮಃ ಶ್ರೀಕೃಷ್ಣ ಗೀತಾಯಾಹ ಭಾಷ್ಯಾದ್ಯುಕ್ತ ಅರ್ಥ ಸಂಗ್ರಹಂ, ಏನು ಗೀತಾ ತಾತ್ಪರ್ಯ ಮತ್ತು ಈ ಒಂದು ಗೀತಾ ಭಾಷ್ಯ ಏನಿದೆಯೋ ಅದಕ್ಕೆ ಟೀಕಾಚಾರ್ಯರು ಏನು ರಚನವನ್ನ ಮಾಡಿಕೊಟ್ಟಿದ್ದಾರೋ ಅದರ ಅನುಸಾರವಾಗಿ ನಾನು ಗೀತಾ ವಿವೃತ್ತಿಯನ್ನ, ಗೀತಾರ್ಥವನ್ನ ನಾನು ಸಂಗ್ರಹ ಮಾಡ್ತೇನೆ ಅಂತ ಹೇಳಿ ಅವರು ಪ್ರತಿಜ್ಞೆಯನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಯಾತಕ್ಕೋಸ್ಕರ ಈ ಗ್ರಂಥ ಬಂತು ಎಲ್ಲವನ್ನೂ ಕೂಡ ಆ ಪ್ರಸಂಗತ್ತೇನೆ ಹೇಳ್ತಾರೆ. ಅದರಲ್ಲೂ ಕೂಡ ಈ ಗ್ರಂಥದ ಮಹತ್ವವನ್ನ ಮೊದಲಿಗೆ ಅವರೇ ತಿಳಿಸಿಕೊಡ್ತಾರೆ. ಅವರ ವಾಕ್ಯದಲ್ಲಿ ಕೇಳಿದ್ರೆ ನಮಗೆ ಪುಣ್ಯ ಬರುತ್ತೆ. ಆದ್ರಿಂದ ಆ ವಾಕ್ಯವನ್ನು ಓದಿ ಹೇಳುವ ಪ್ರಯತ್ನ ಮಾಡ್ತೇನೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ತ್ರಯೀನ ಶ್ರುತಿ ಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಇದನ್ನ ಅವರು ವರ್ಣನೆಯನ್ನ ಮಾಡ್ತಾರೆ. ಯಾಕೆ ಈ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅಂತಂದ್ರೆ, ಸ್ತ್ರೀ ಶೂದ್ರರು ಮತ್ತೆ ಬ್ರಹ್ಮಬಂಧುಗಳು ಇವರೆಲ್ಲರಿಗೂ ಕೂಡ ಏನು ವೇದಾಧ್ಯಯನದ ಅಧಿಕಾರ ಅನ್ನೋದು ಇರೋದಿಲ್ಲ. ಈ ಸ್ತ್ರೀಯರಿಗೆ ಮುಂತಾದವರಿಗೆ ಏನು ಹಾಗಾದ್ರೆ ಕೆಲಸ ಅಂತಂದ್ರೆ, ವೇದಾಧ್ಯಯನವನ್ನ ಮಾಡಿ ಅದರಿಂದ ತದುಕ್ತವಾದ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನ ಪ್ರಚಾರ ಮಾಡುವಂತಹ ಜವಾಬ್ದಾರಿ ಯಾರ ಮೇಲಿದೆ? ಯಾರು ಅಧಿಕಾರಿಗಳು ಅವರ ಮೇಲಿದೆ. ಯಾರು ಮುಂಜಿ ಉಪನಯನ ಮುಂತಾದ ಎಲ್ಲ ಸಂಸ್ಕಾರಗಳನ್ನು ಹೊಂದಿ ವೇದವನ್ನ ಚೆನ್ನಾಗಿ ಅಧ್ಯಯನ ಮಾಡಿ, ಮೊದಲು ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಆದ ಮೇಲೇನು ಶಾಸ್ತ್ರಾಧ್ಯಯನ. ಅದರಂತೆ ವೇದಾಧ್ಯಯನವನ್ನ ಮಾಡಿ ಆ ಅಧ್ಯಯನ ಮಾಡಿದ ವೇದಕ್ಕೆ ಏನರ್ಥ ಅನ್ನೋದು ನಾವು ತಿಳ್ಕೊಳ್ಬೇಕಾದ್ರೆ ಬ್ರಹ್ಮಸೂತ್ರಕ್ಕೆ ಮೊರೆ ಹೋಗ್ಬೇಕು. ಆ ಬ್ರಹ್ಮಸೂತ್ರವನ್ನ ಮೊರೆ ಹೊಕ್ಕಾಗ ಅದರಿಂದ ಏನು ಅರ್ಥ, ಹೇಗೆ ನಾವು ನಿರ್ಣಯಿಸಿಕೊಳ್ಬೇಕು ಅನ್ನೋದನ್ನ ನಾವು ಶಾಸ್ತ್ರದ ಮೂಲಕ ನಾವು ತಿಳಿಬೇಕು. ಆದ್ರಿಂದ ಈ ಕೆಲಸಗಳನ್ನ ಮಾಡುವಾಗ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕಾಗೇ ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು. ಅದಕ್ಕಾಗಿ ಸ್ತ್ರೀಯರು ಏನು ಮಾಡಬೇಕು? ಇವರಿಗೆ ಅನುಕೂಲವಾಗುವಂತೆ ಆ ಮನೆಯಲ್ಲಿರ್ತಕ್ಕಂತಹ ಸ್ತ್ರೀಯರು ಇರಬೇಕಾದ್ರಿಂದ ಅವರು ಕೆಲಸದಲ್ಲಿ ತೊಡಗಿರ್ತಾರೆ, ಗೃಹ ಕಾರ್ಯಗಳಲ್ಲಿ ಅವರು ತೊಡಗಿರ್ತಾರೆ. ಈ ಗ್ರಂಥದ ಅಧ್ಯಯನದಲ್ಲಿ ಅಲ್ಲಿ ಇರ್ತಕ್ಕಂತಹ ಪುರುಷರು ತೊಡಗಿರ್ತಾರೆ. ಹಾಗಾದ್ರೆ ಸ್ತ್ರೀಯರಿಗೆ ಉದ್ಧಾರ ಹೇಗೆ? ಅಂತಹ ಸ್ತ್ರೀಯರಿಗೋಸ್ಕರವೇ
ಒಂದು ಹೇಳ್ತೇನೆ, ನಮ್ಮಂತೆ ಪಂಕ್ತಿಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಲಿಕ್ಕೆ ಶ್ರೀಯರಿಗೆ ಅಧಿಕಾರ ಇಲ್ಲದೆ ಇದ್ರು ತದರ್ಥವನ್ನ ತಿಳ್ಕೊಳ್ಳಿಕ್ಕೆ ಅಧಿಕಾರ ಉಂಟಲ್ಲ. ಈ ಪ್ರವಚನ ಮುಂತಾದವುಗಳೆಲ್ಲ ಯಾಕೆ ಬಂದದ್ದು ಅಂದ್ರೆ ಇದಕ್ಕೋಸ್ಕರವೇ. ಏನು, ಪ್ರತಿಯೊಬ್ಬರಿಗೂ ಕೂಡ ಏನು ನಮ್ಮ ಗ್ರಂಥಗಳಿದೆಯೋ, ನಮ್ಮ ಏನು ಧರ್ಮಗಳಿದೆಯೋ ಅದೆಲ್ಲವೂ ಕೂಡ ಚೆನ್ನಾಗಿ ಎಲ್ಲರಿಗೂ ಮುಟ್ಲಿ, ಚೆನ್ನಾಗಿ ಬುದ್ಧಿಸ್ತವಾಗಲಿ ಎನ್ನುವ ಉದ್ದೇಶದಿಂದಲೇ ಪಾಠ ಪ್ರವಚನ ಮುಂತಾದವುಗಳೆಲ್ಲ ಬಂದದ್ದು. ತತ್ರಾಪಿ ಪಾಠ ಅನ್ನೋದು ವಿಶೇಷವಾಗಿ ಪುರುಷರಿಗೆ, ಪ್ರವಚನ ಪುರುಷರಿಗೂ ಸ್ತ್ರೀಯರಿಗೂ ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾಕೆ ಅಂತಂದ್ರೆ ಆ ವಾಕ್ಯಗಳ ಸಹಿತವಾಗಿ ಓದುವ ಅಧಿಕಾರವಿಲ್ಲದಿದ್ರೂ ತದರ್ಥವನ್ನ ನಾವು ಚೆನ್ನಾಗಿ ಮನಸ್ಸಿಗೆ ತಂದ್ಕೊಳ್ಬಹುದು, ಬುದ್ಧಿಸ್ತ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರವೇ ಅಂತಹ ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ ವೇದಾಧ್ಯಯನದ ಅಧಿಕಾರವಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ವೇದವ್ಯಾಸ ದೇವರು ಈ ಮಹಾಭಾರತ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಹೇಗೆ ರಚನೆ ಮಾಡಿದ್ರು ವೇದವ್ಯಾಸ ದೇವರ ಗ್ರಂಥವನ್ನ ಅಂತ. ತಾವು ತಪಸ್ಸಿನಲ್ಲಿ ಇದ್ದುಕೊಂಡು ವ್ರತಿಗಳಾಗಿ ಗುಹೆಯಲ್ಲಿ ಕೂತುಕೊಂಡು ದರ್ಭಾಸನದಲ್ಲಿ ಕೂತು ತಮ್ಮ ಯೋಗ ಶಕ್ತಿಯಿಂದ, ಮಹಾಭಾರತವೇ ಈ ಮಾತನ್ನು ಹೇಳುತ್ತೆ, ತಮ್ಮ ಯೋಗ ಶಕ್ತಿಯಿಂದ ತಾವು ಈ ಮಹಾಭಾರತವನ್ನ ಸಮಗ್ರವನ್ನ ರಚನೆ ಮಾಡಿಕೊಟ್ರು ಅಂತ. ಯಾತಕ್ಕೆ, ನಮ್ಮೆಲ್ಲರಿಗೋಸ್ಕರ. ಅಷ್ಟು ಕಾರುಣ್ಯ ಮೂರ್ತಿಗಳಾದಂತಹ ಆ ಒಂದು ಪರಮಾತ್ಮ ವೇದವ್ಯಾಸ ದೇವರು ಈ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಂತಹ ಮಹಾಭಾರತದಲ್ಲಿ ಯಾವುದು ಉತ್ತಮವಾದ್ದು ಅಂತಂದ್ರೆ ಈ ಗೀತಾವೇ ಉತ್ತಮವಾದದ್ದು ಅಂತ ಹೇಳ್ತಾರೆ. ಇಂತಹ ಸ್ತ್ರೀಯರಿಗೆ ಎಲ್ಲರಿಗೂ ಅನುಕೂಲವಾಗಲಿಕ್ಕೆ ಮಹಾಭಾರತ ಬಂತು. ಈ ಮಹಾಭಾರತದಲ್ಲಿ ಅನೇಕ ಪರ್ವಗಳು ಇದೆ. ಅದನ್ನ ರಾಯರ ವಾಕ್ಯದಲ್ಲೇ ನೋಡ್ತಾ ಹೋಗೋಣ. ಇತಿ ಭಾಗವತೋಕ್ತ್ಯ ವೇದಾರ್ಥ ಜ್ಞಾನಾಧಿಕಾರಿಣ ಸ್ತ್ರೀ ಶೂದ್ರಾದೀನ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತ್ ಇತಿ ಭಗವಾನ್ ವೇದವ್ಯಾಸಃ ಸಂಭವ ಸಭಾ ಅರಣ್ಯ ವಿರಾಟ ಉದ್ಯೋಗ ಭೀಷ್ಮ ದ್ರೋಣ ಕರ್ಣ ಶಲ್ಯ ಗದಾ ಸೌಷುಪ್ತಿಕ ಶಾಂತಿ ಅನುಶಾಸನಿಕ ಅಶ್ವಮೇಧಿಕ ಮೌಸಲ ಮಹಾಪ್ರಸ್ಥಾನ ಸ್ವರ್ಗಾರೋಹಣ ಭವಿಷ್ಯತ್ ಪರ್ವ, ಹೀಗೆ ಅನೇಕ, ಇದು ರಾಯರ ವಾಕ್ಯ ಶ್ರವಣವಾಗಲಿ ಅನ್ನೋದಕ್ಕೆ ನಾನು ಓದಿದೆ. ಇಷ್ಟೆಲ್ಲ ಪರ್ವಗಳನ್ನ ರಚನೆ ಮಾಡಿದ್ದಾರೆ. ತತ್ರಾಪಿ ಭೀಷ್ಮ ಪರ್ವ ಅಂತ ಏನಿದೆಯೋ ಆ ಭೀಷ್ಮ ಪರ್ವದಲ್ಲಿ ಈ ಗೀತಾ ಅನ್ನುವಂಥದ್ದು ಬರೋದು. ಎಂಥದ್ದಿದು ಅಂತಂದ್ರೆ ಈ ಒಂದು ಕೃಷ್ಣಾರ್ಜುನ ಸಂವಾದ ರೂಪವಾಗಿದೆ ಈ ಗೀತಾ. ರಾಯರು ಅದೇ ಮಾತನ್ನ ಹೇಳ್ತಾರೆ, ಕೃಷ್ಣಾರ್ಜುನ ಸಂವಾದ ರೂಪವಾದಂತಹ ಏನು ಈ ಇಡೀ ಮಹಾಭಾರತಕ್ಕೆ ಒಂದು ಹೇಗೆ ಪಾರಿಜಾತ ಒಂದು ಹೂವನ್ನ ನಾವು ನೋಡಿದ್ರೆ ಹೇಗೆ ಅದರ ಪರಿಮಳ ನಮಗೆ ಚೆನ್ನಾಗಿ ಬರ್ತಕ್ಕಂಥದ್ದಾಗುತ್ತೋ ಹಾಗೆ ಇಡೀ ಮಹಾಭಾರತಕ್ಕೆ ಇರ್ತಕ್ಕಂತಹ ಒಳ್ಳೆಯ ಪರಿಮಳ ಯಾವುದು ಅಂತಂದ್ರೆ ಗೀತಾ. ಏನು ಈ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂತಹ ಗೀತಾ ಇದೆಯೋ, ಗೀತಾವೇ ಇಡೀ ಮಹಾಭಾರತಕ್ಕೆ ಪರಿಮಳ, ಆ ಒಂದು ಒಳ್ಳೆ ಸುವಾಸನೆಯನ್ನ ಕೊಡ್ತಕ್ಕಂತಹ ಒಂದು ಸ್ಥಾನದಲ್ಲಿ ಈ ಗೀತೆ ಇದೆ. ಇಂತಹ ಗೀತೆ ಅನ್ನೋದನ್ನ ಆ ಒಂದು ಇಲ್ಲಿ ಯಾರು ಜೋಡಿಸಿದ್ದಾರೆ ಅಂತಂದ್ರೆ ಮಧ್ಯ ಈ ಎಲ್ಲವನ್ನ ರಚನೆ ಮಾಡ್ತಕ್ಕಂತಹ ಈ ಭೀಷ್ಮ ಪರ್ವದನ್ನ ರಚನೆ ಮಾಡ್ತಕ್ಕಂತಹ ವೇದವ್ಯಾಸ ದೇವರು ಅಲ್ಲೇನು ಕೃಷ್ಣ ಪರಮಾತ್ಮ ಕೃಷ್ಣ ಅರ್ಜುನ ಸಂವಾದ ರೂಪವಾದಂತಹ ಈ ಗೀತೆಯನ್ನ ಎಲ್ಲವನ್ನೂ ಕೂಡ ಇಲ್ಲಿ ಅಳವಡಿಸಲಾಗಿದೆ ಎನ್ನುವ ಮಾತನ್ನ ರಾಯರು ತಿಳಿಸಿಕೊಡ್ತಾ ಮುಂದೆ ಎಷ್ಟು ಅಧ್ಯಾಯಗಳು ಇದರಲ್ಲಿದೆ, ಯಾವ ಯಾವ ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾರೆ ಅಂತ ಸಂಕ್ಷೇಪವಾಗಿ. ಯಾಕೆ ಅಂತಂದ್ರೆ ಒಂದು ನಿಯಮ ಸಂಕ್ಷೇಪ ಒಂದು ಏನಂದ್ರೆ ಸಾಮಾನ್ಯ ಜ್ಞಾತ ವಿಶೇಷ ಜಿಜ್ಞಾಸ ಅಂತ. ಸಾಮಾನ್ಯವಾಗಿ ನಾವು ತಿಳ್ಕೊಂಡ್ರೆ ನಮಗೆ ವಿಶೇಷ ಜಿಜ್ಞಾಸೆ ಅನ್ನೋದು ಬರುತ್ತೆ. ಯಾವತ್ತೂ ಕೂಡ ಜಿಜ್ಞಾಸ ಅಂತಂದ್ರೆ ಜ್ಞಾನ ನನಗೆ ಬರಲಿ ಅನ್ನುವಂತಹ ಇಚ್ಛೆ. ಈ ಇಚ್ಛೆ ಬರಬೇಕು ಅಂತಾದ್ರೆ ನಮಗೆ ಮೊದಲು ಜ್ಞಾನ ಬೇಕು. ಜ್ಞಾನ ಇಲ್ಲ ಅಂತಂದ್ರೆ ಇಚ್ಛೆ ಬರೋದಿಲ್ಲ. ಯಾವುದೇ ಎಲ್ಲೇ ನೋಡಿ ಒಂದು ಇಚ್ಛೆ ಬರ್ತಾ ಇದೆ ಅಂದರೆ ಆ ವಸ್ತುವಿನ ಜ್ಞಾನವಿಲ್ಲದೆ ನಮಗೆ ಇಚ್ಛೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವುದೇ ಒಂದು ಇಚ್ಛೆ ಬರಬೇಕಾದ್ರೆ ಮುಂಚಿತವಾಗಿ ನಮಗೆ ಜ್ಞಾನ ಬೇಕು. ಆದ್ರಿಂದ ಸಾಮಾನ್ಯತಃ ಒಂದು ವಸ್ತುವಿನ ಜ್ಞಾನವಿದ್ರೇನೆ ನಮಗೆ ಜಿಜ್ಞಾಸೆ ಮಾಡ್ಲಿಕ್ಕೆ ಆಗುತ್ತೆ. ಆದ್ರಿಂದ ಈ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವವರು ಅಷ್ಟೇನೆ. ಸಾಮಾನ್ಯತಃ ಬ್ರಹ್ಮ ಹೇಗೆ ಅಂತ ಗೊತ್ತಿರುತ್ತೆ. ಈ ಜಗತ್ತನ್ನೆಲ್ಲ ನೋಡಿದ ಮೇಲೆ ನಾನು ಹೇಗೆ ಬಂದೆ, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಇದೆಲ್ಲ ಸೃಷ್ಟಿಯಾಗಬೇಕಾದ್ರೆ ನನ್ನಿಂದಾಗಿದೆಯಾ? ಇಲ್ಲ, ಯಾರೋ ಒಬ್ಬ ಇರಬೇಕು ಅನ್ನೋದನ್ನಂತೂ ತಲೆಗೆ ಬಂದೇ ಬರುತ್ತೆ. ಈ ರೀತಿಯಾದ ಒಂದು ಜ್ಞಾನವನ್ನು ಹೊತ್ತೇನೆ ನಾನು ಅದನ್ನು ತಿಳ್ಕೊಳ್ಬೇಕು. ಎಲ್ಲದಕ್ಕೂ ನಾವು ಕೂಡ ಪ್ರವೃತ್ತರಾಗ್ತೇವೆ. ಆದ್ರಿಂದ ಸಾಮಾನ್ಯವಾಗಿ ನಮಗೆ ಜ್ಞಾನ ಇತ್ತು ಅಂತಾದ್ರೇನೆ ವಿಶೇಷ ಜ್ಞಾನ ನಮಗೆ ಬರ್ಲಿಕ್ಕೆ ಸಾಧ್ಯ. ಆದ್ರಿಂದ ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ, ಯಾವ ಅಧ್ಯಾಯದಲ್ಲಿ ಏನೇನನ್ನ ಹೇಳ್ತಾರೆ ಅನ್ನೋದನ್ನ ಮೊದಲಿಗೆ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಧೂಳಿ ಪ್ರಕ್ಷೇಪವನ್ನು ಮಾಡ್ತಾರೆ. ಮೊದಲು ನಮಗೆ ಅದು ಗೊತ್ತಾದ್ರೇನೆ ಮುಂದಿಂದೆಲ್ಲ ವಿಶೇಷವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ತತ್ರ ಆಧ್ಯಾಧ್ಯಾಯೋ ದ್ವಿತೀಯೇ ಕತಿಪಯ ಶ್ಲೋಕಾಶ್ಚ ಕೃಷ್ಣೇನ ಅರ್ಜುನ ಬೋಧನೆ ಪ್ರಸಕ್ತಿ ಸಂಪಾದನಾಯ ಪ್ರವೃತ್ತಾಹ ತತ್ರ ತತ್ರ ಅಯಮರ್ಥ ಧೃತರಾಷ್ಟ್ರ ಉವಾಚ ಕಿಮಿತ್ಯಾಹ ಧರ್ಮೇತಿ ಅಂತ ಹೇಳಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅದನ್ನು ತಿಳಿಸಿಕೊಡ್ತಾರೆ. ಅದಕ್ಕೂ ಮುಂಚೆ ರಾಯರು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿ ಇದು ಗೀತಾ ಶುರುವಾಗಲಿಕ್ಕೆ ಇದು ಅವತರಣಿಕ. ಗೀತೆಯಲ್ಲಿ ಏನೇನಿದೆ ಅನ್ನೋದನ್ನ ಹೇಳಲಿಕ್ಕೆ ತತ್ರ ಪೂರ್ವಶಕ್ಕೆ ಜ್ಞಾನೋಪಾಯೋಕ್ತಿ ಎಷ್ಟು 18 ಅಧ್ಯಾಯಗಳು ಇರ್ತಕ್ಕಂಥದ್ದಾಗಿದೆ. ಅದರಲ್ಲಿ
18ನೇ ಅಧ್ಯಾಯ 6 ಅಧ್ಯಾಯಗಳು ಜ್ಞಾನೋಪಾಯಗಳನ್ನು ತಿಳಿಸಿಕೊಡುತ್ತೆ. ಜ್ಞಾನ ಹೇಗೆ ಪಡ್ಕೊಳ್ಬೇಕು ಎಲ್ಲವನ್ನೂ ಕೂಡ ಜ್ಞಾನೋಪಾಯವನ್ನ 6 ಅಧ್ಯಾಯಗಳು ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಕ್ಕಂಥದ್ದಾಗುತ್ತೆ. ದ್ವಿತೀಯ ಷಟ್ಕೆ ತತ್ಸಾಧ್ಯ ಜ್ಞಾನಸ್ಯ ಉಕ್ತಿ ಏನು ಮುಂದೆ ಬರ್ತಕ್ಕಂತಹ 6 ಅಧ್ಯಾಯಗಳಲ್ಲಿ ತತ್ಸಾಧ್ಯ ಜ್ಞಾನ ಅಂದ್ರೆ ಆ ಜ್ಞಾನದಿಂದ ನಾವೇನು ಮಾಡ್ತೇವೆ ಅಥವಾ ಆ ಜ್ಞಾನವನ್ನ ಪಡ್ಕೊಳ್ಳೋದು ಹೇಗೆ, ಜ್ಞಾನದಿಂದ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಆ ಒಂದು ಮುಂದಿನ 6 ಅಧ್ಯಾಯಗಳು ತಿಳಿಸಿಕೊಡುತ್ತೆ. ಉಳಿದಂತಹ 6 ಅಧ್ಯಾಯಗಳು ಇದೆರಡೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಣೆಗಳನ್ನ ಕೊಡುವಂತೆ ಈ 18 ಅಧ್ಯಾಯಗಳು ಕೂಡ ಈ ಗೀತೆ ಇರ್ತಕ್ಕಂಥದ್ದಾಗಿದೆ ಅಂತ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಿಳಿಸಿಕೊಡ್ತಾ ಮುಂದೆ ಈ ಗೀತೆ ಶುರುವಾಯ್ತಲ್ಲ ಏನು ಅಂತಂದ್ರೆ ತತ್ರ ಆದ್ಯಾಧ್ಯಾಯ ದ್ವಿತೀಯ ಕತಿಪಯ ಶ್ಲೋಕಾಶ್ಚ, ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ 10 ಶ್ಲೋಕಗಳು. ತತ್ರಾಪಿ ವಿಶೇಷ ಅಂದ್ರೆ 10 ಶ್ಲೋಕಗಳು. ಇಷ್ಟು ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನ ಗೀತೆಯನ್ನ ಯಾಕೆ ಉಪದೇಶ ಮಾಡಿದ, ಯಾತಕ್ಕೋಸ್ಕರ ಮಾಡಿದ, ಈ ಎಲ್ಲ ಸಂದರ್ಭ ಏನು, ಈ ಎಲ್ಲ ವಿಷಯಗಳನ್ನ 1 ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಮತ್ತು 10 ಶ್ಲೋಕಗಳು ವಿಶೇಷವಾಗಿ ತಿಳಿಸಿಕೊಡುತ್ತೆ ಎನ್ನುವ ಮಾತನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಿಳಿಸ್ತಾ ಅಲ್ಲಿ ಗೀತೆಯನ್ನ ಮೊದಲಿಗೆ ವ್ಯಾಖ್ಯಾನ ಮಾಡಬೇಕು. ಅದರ ಮೊದಲ ಶ್ಲೋಕವನ್ನ ಯಾಕೆ ಅದಕ್ಕೋಸ್ಕರ ಈ ಗೀತೆ ಹೊರಟಿದೆ ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೆ ಮೊದಲನೇ ಶ್ಲೋಕಕ್ಕೆ ಅವತರಣಿಕಾವನ್ನ ಕೊಡ್ತಕ್ಕಂಥವರಾಗಿ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೀವ ಕಿಮ ಕುರುವತ ಸಂಜಯನನ್ನ ಕುರಿತು ಆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಸಂಜಯನಿಗೆ ಆ ಸಾಮರ್ಥ್ಯ ಇತ್ತು, ಏನಾಗ್ತಾ ಇತ್ತು ಎಲ್ಲವನ್ನೂ ಕೂಡ ಹೇಳುವಂತಹ ಸಾಮರ್ಥ್ಯ ಇತ್ತು. ಆದ್ರಿಂದ ಆ ಸಂಜಯನ ಮುಖಾಂತರ ಧೃತರಾಷ್ಟ್ರ ಏನ್ ನಡೀತು ಎಲ್ಲವನ್ನೂ ಕೂಡ ಕೇಳಿದ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಲ್ಲಿ ಆ ಧೃತರಾಷ್ಟ್ರ ಕೇಳ್ತಾ ಇದ್ದಾರಂತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಈ ಕುರುಕ್ಷೇತ್ರ ಏನಿದೆಯೋ ಇದು ಧರ್ಮ ಸಾಧನೆಗೆ ಅನುಕೂಲವಾದಂತಹ ಕ್ಷೇತ್ರ. ಕುರುಕ್ಷೇತ್ರ ಒಂದೇನಾ ಅಂತಂದ್ರೆ ಖಂಡಿತ ಅಲ್ಲ. ಸಮಗ್ರ ಭಾರತ ಏನು ಕರ್ಮಭೂಮಿ ಅಂತ ಏನಿದೆಯೋ ಸಮಗ್ರ ಕರ್ಮಭೂಮಿಯೂ ಕೂಡ ನಮ್ಮ ಎಲ್ಲ ಸಾಧನೆಗಳಿಗೆ ಧರ್ಮ ಸಾಧನೆಗೋಸ್ಕರ ಇರತಕ್ಕಂತಹ ಭೂಮಿ ಈ ಒಂದು ಎಲ್ಲ ಭಾರತ ಭೂಮಿ. ತತ್ರಾಪಿ ಏನು ಕುರುಕ್ಷೇತ್ರ ಇದೆಯೋ ಇದು ದೊಡ್ಡ ಕ್ಷೇತ್ರ. ಇವತ್ತಿಗೂ ಕೂಡ ನಾವು ಯಾತ್ರೆಯನ್ನ ಮಾಡಬೇಕಾದ್ರೆ ಕುರುಕ್ಷೇತ್ರ ಯಾತ್ರೆಯನ್ನು ಮಾಡ್ತೇವೆ. ಯಾಕೆ ಅಂತಂದ್ರೆ ಅದು ದೊಡ್ಡ ಧರ್ಮ ಸಾಧನೆಗೋಸ್ಕರ ಇರತಕ್ಕಂತಹ ಕ್ಷೇತ್ರ. ಏನು ಧರ್ಮ ಸಾಧನೆ ಅಂದ್ರೆ ಯುದ್ಧ ಧರ್ಮ ಸಾಧನೆ ಆಗುತ್ತಾ ಅಂತ ಪ್ರಶ್ನೆ. ಖಂಡಿತ ಹೌದು. ಯಾತಕ್ಕೋಸ್ಕರ ಯುದ್ಧ ಮಾಡಿದ್ದು? ದುಷ್ಟರನ್ನ ಸಂಹಾರ ಮಾಡಿ ಧರ್ಮ ಸ್ಥಾಪನೆಗೋಸ್ಕರ ಅಲ್ಲಿ ಯುದ್ಧ ನಡೆದಿದೆ. ಆದ್ರಿಂದ ಧರ್ಮ ಸಾಧನ ಕ್ಷೇತ್ರವೂ ಹೌದು ಕುರುಕ್ಷೇತ್ರ. ಮೊದಲೇನೇ ಅದು ಧರ್ಮ ಸಾಧನ ಕ್ಷೇತ್ರ ಹೌದು. ಯಾಕೆ ಅಂತಂದ್ರೆ ಅಲ್ಲಿ ಉತ್ತಮವಾದಂತಹ ಎಲ್ಲ ಕೆಲಸಗಳು ಅನೇಕ ನಡೆದಿವೆ. ಅದಲ್ಲದೆ ಯುದ್ಧ ವಿಶೇಷ ಅದರಲ್ಲೂ. ಯಾಕೆ? ಧರ್ಮ ಸ್ಥಾಪನೆಗೋಸ್ಕರ ನಡೆದಂತಹ ಯುದ್ಧವಾದ್ದರಿಂದ ಧರ್ಮ ಸಾಧನೆಗೋಸ್ಕರ ಇರತಕ್ಕಂತಹ ಕ್ಷೇತ್ರ ಈ ಕುರುಕ್ಷೇತ್ರ. ಇಂತಹ ಕುರುಕ್ಷೇತ್ರದಲ್ಲಿ ಸಮವೇತ ಯುಯುತ್ಸವ, ಯುದ್ಧ ಮಾಡಲಿಕ್ಕೆ ಇಚ್ಛಪಟ್ಟಂತಹ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಆಗಿನ ಕಾಲಕ್ಕೆ ಪ್ರಾಯ ಭಾರತದ 3/4 ಜನ ಅಲ್ಲೇ ಇದ್ರು ಅಂತ ಹೇಳಬಹುದು ಲೆಕ್ಕದ ಪ್ರಕಾರ. ಆದ್ರಿಂದ ಎಲ್ಲರೂ ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಮಾಮಕಾಹ, ನಮ್ಮ ಜನರು ಇದ್ದಾರೆ. ಯಾರು? ದುರ್ಯೋಧನಾದಿ ಎಲ್ಲ ನಮ್ಮ ಜನರು ಕೂಡ ಅಲ್ಲಿ ಇದ್ದಾರೆ. ಪಾಂಡವಾಶ್ಚೀವ, ಪಾಂಡವರು ಕೂಡ ಆ ಒಂದು ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ. ಕಿಮ ಕುರುವತ ಸಂಜಯ, ಅಲ್ಲಿ ಸೇರಿ ಏನನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನನಗೆ ನೀನು ಹೇಳುವಂತ ಏನು ಆ ಧೃತರಾಷ್ಟ್ರ ಕೇಳಿದ್ನೋ ಆ ಧೃತರಾಷ್ಟ್ರನ ಮಾತಿನಂತೆ ಸಂಜಯ ಹೇಳಲಿಕ್ಕೆ ಶುರು ಮಾಡಿದ್ದಾನೆ ಅಂತ ಆ ಗೀತೆ ಶುರುವಾಗ್ತದೆ. ಆ ಒಂದು ಈ ಮಾತನ್ನು ಕೇಳಿದ ತಕ್ಷಣ ತದನಂತರದಲ್ಲಿ ಆತಂಕದಲ್ಲಿ ಗುರಿಯಾದಂತೆ ದುರ್ಯೋಧನ. ಯಾಕೆ? ತಾನೂ ಕೂಡ ಯುದ್ಧ ಭೂಮಿಗೆ ಬಂದು ನಿಂತಿದ್ದಾನೆ. ಎದುರುಗಡೆ ಪಾಂಡವರೇ ಮೊದಲಾದ ಎಲ್ಲ ಸೈನಿಕರು ಬಂದು ನಿಂತಿದ್ದಾರೆ. ಅವರೆಲ್ಲರನ್ನ ನೋಡಿ ಯಾವ ಯಾವ ಮಹಾ ಯೋಧರು ಆ ಪಾಂಡವರಲ್ಲಿ ಇದ್ದಾರೆ ಅನ್ನೋದನ್ನ ಗಣನೆ ಮಾಡ್ತಾನೆ ದುರ್ಯೋಧನ. ಅದೆಲ್ಲವನ್ನು ಗಣನೆ ಮಾಡಿ ಭೀಷ್ಮಾಚಾರ್ಯರ ಹತ್ರ ಬಂದು ಕೇಳ್ತಾನೆ, ನೀವು ವ್ಯೂಹವನ್ನ ಎಲ್ಲವನ್ನೂ ಕೂಡ ರಚನೆ ಮಾಡ್ರಿ, ಎಷ್ಟು ದೊಡ್ಡ ಪರಾಕ್ರಮಶಾಲಿಗಳೆಲ್ಲರೂ ಕೂಡ ಆ ಒಂದು ಪಕ್ಷದಲ್ಲಿ ಇದ್ದಾರೆ ಅನ್ನೋದನ್ನ ಆ ದುರ್ಯೋಧನ ಏನು ಮಾಡ್ತಾನೆ, ತಾನು ಹೇಳ್ತಕ್ಕಂಥವನಾಗ್ತಾನೆ. ಎಲ್ಲ ಸಂಕೀರ್ತನೆ ಮಾಡ್ತಾನೆ. ಆ ಪಾಂಡವರ ಬಲ ಎಲ್ಲವನ್ನೂ ಕೂಡ ಯಾರ್ಯಾರಿದ್ದಾರೆ ಅವರ ಬಲ ಏನು ಎಲ್ಲವನ್ನೂ ಕೂಡ ಸಂಕೀರ್ತನೆ ಮಾಡ್ತಾನೆ. ಇದೆಲ್ಲ ಯಾಕೆ ಹೇಳಬೇಕು? ಒಂದು ಪ್ರಶ್ನೆ. ಪಾಂಡವರು ಬಲವಾಗಿದ್ರೆ ಇರಲಿ, ಇಲ್ಲಿ ಯಾಕೆ ಹೇಳಬೇಕು ಅಂತಂದ್ರೆ ಗೀತಾ ಸಮಗ್ರ ಪುರಾಣಗಳು ಸಚ್ಚಾಸ್ತ್ರಗಳು ಏನಿದೆಯೋ ಕೇವಲ ಅದು ಕೇಳಲಿಕ್ಕೆ ಹೇಳಲಿಕ್ಕೆ ಮಾತ್ರ ಇರೋದಲ್ಲ, ನಮ್ಮ ಜೀವನವನ್ನು. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಎಲ್ಲ ರೀತಿಯನ್ನು ಕೂಡ ನಾವು ಆಲೋಚಿಸಿ ಮಾಡಬೇಕು. ಒಂದು ಯುದ್ಧವನ್ನ ಮಾಡಬೇಕಾದ್ರೂ ಕೂಡ ಬಲಾಬಲಗಳನ್ನ ಚಿಂತನೆ ಮಾಡಬೇಕು. ಒಬ್ಬ ರಾಜ ಯುದ್ಧ ಮಾಡ್ತಾ ಇದ್ದಾನೆ ಅಂದ್ರೆ ಮುಂದಿರ್ತಕ್ಕಂತಹ ಶತ್ರುವಿನ ಬಲದ ಬಗ್ಗೆ ಅರಿವು ಈ ರಾಜನಿಗೆ ಇರಬೇಕು, ಇಲ್ಲೋದ್ರೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ತಾನು ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ಆ ಪಕ್ಷದಲ್ಲಿ ಇರ್ತಕ್ಕಂತಹ ಎಲ್ಲ ಪಾಂಡವರ ಸೈನ್ಯದ ಬಲವನ್ನ ಎಲ್ಲವನ್ನೂ ಕೂಡ ಸಂಕೀರ್ತನೆ ಮಾಡಿದ್ದಾನೆ. ಮತ್ತಷ್ಟೇ ಅಲ್ಲ, ಭೀಷ್ಮಾಚಾರ್ಯರ ಮುಂದೆ ಹೇಳಿದ್ದಂತೆ ಈ ಭೀಮಸೇನ ಏನಿದ್ದಾನೋ ಈ ಭೀಮಸೇನಿಗೆ ಅಪಜಯವೇ ಇಲ್ಲ ಅಂತ. ಆ ಭೀಮಸೇನ ದೇವರ ಸ್ವಭಾವವೇ ಹಾಗೆ.
ಎಲ್ಲವೂ ಕೂಡ ಬರ್ತಕ್ಕಂಥದ್ದು. ಆರಬ್ಧಾಂತಗಾಮಿ ಅಂತ ಏನು ಶುರು ಮಾಡಿರ್ತಾರೋ ಅದನ್ನ ಕೊನೆಯನ್ನ ನೋಡುವವರೆಗೂ ಬಿಡುವವರಲ್ಲ ಭೀಮಸೇನ ದೇವರು. ಆದ್ರಿಂದ ಅವರಿಗೆ ಎಂದೂ ಅಪಜಯವಿಲ್ಲ ಅಂತ. ಆದ್ರಿಂದ ಆ ಭೀಮಸೇನ ದೇವರಿಗೆ ಅಪಜಯವಿಲ್ಲ. ಇಷ್ಟೆಲ್ಲ ದೊಡ್ಡ ಸೈನ್ಯ ಆ ಪಾಂಡವರದಿದೆ ಅಂತೆಲ್ಲ ಅದ ಮೇಲೆ ವ್ಯೂಹರಚನೆ ಎಲ್ಲವನ್ನು ಮಾಡ್ತಕ್ಕಂಥವರಾಗಿ ಭೀಷ್ಮರು ಶಂಖನಾದವನ್ನ ಮಾಡಿದರು, ಯುದ್ಧ ಶಂಖನಾದವನ್ನ. ಅಂದ್ರೆ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಆ ಶಂಖನಾದವನ್ನ ಮಾಡಿದ್ದಾರೆ. ಅದೆಲ್ಲ ಆದ ಮೇಲೆ ಕೃಷ್ಣ, ಅರ್ಜುನ ಮುಂತಾದ ಎಲ್ಲರೂ ಕೂಡ ತಾವು ಶಂಖನಾದವನ್ನ ಮಾಡಿದ್ದಾರೆ. ಎರಡೂ ಸೇನೆಗಳ ಮಧ್ಯದಲ್ಲಿ ಆ ಕೃಷ್ಣ ಪರಮಾತ್ಮ ರಥವನ್ನು ತಂದು ನಿಲ್ಲಿಸಿದ್ದಾನೆ. ಇಬ್ಬರಿಗೂ ಶಂಖನಾದ ಆಯಿತು, ಇನ್ನು ಯುದ್ಧ ಶುರುವಾಗಬೇಕು. ಎರಡೂ ಸೇನೆಯ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಯುದ್ಧವನ್ನು ತಂದು ನಿಲ್ಲಿಸಿದಾಗ ಆಗ ಅರ್ಜುನನಿಗೆ ಶುರುವಾಯಿತು. ಏನು? ನನ್ನ ಜನರನ್ನ ನಾನು ಕೊಲ್ಲೋದಿಲ್ಲ, ಸ್ವಜನರನ್ನ ನಾನು ಎಂದಿಗೂ ಕೂಡ ಕೊಲ್ಲಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ ಎದುರಿಗೆ ನಿಂತವ್ರು ಯಾರು? ನಮ್ಮ ಕುಲದವರೇ. ನಮ್ಮ ಕುಲದವರನ್ನ ಕೊಂದರೆ ಏನಾಗತ್ತೆ? ಕುಲಕ್ಷಯವಾಗತ್ತೆ ಸ್ವಾಮಿ. ನನ್ನ ಕೈಯಲ್ಲಿ ಕುಲಕ್ಷಯ ಮಾಡೋದಾ? ಹಾಗಾಗಿ ಕುಲಕ್ಷಯವಾಗುತ್ತಾದ್ರಿಂದ ನನ್ನ ಎದುರುಗಡೆ ಇರತಕ್ಕಂತಹ ಈ ನಮ್ಮ ಜನರನ್ನ ನಾನು ಕೊಲ್ಲಲಾರೆ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಾ ಗಾಂಡೀವಂ ಸಂಸ್ರತೆ ಹಸ್ತಾತ್, ಸ್ವಾಮಿ ನನ್ನ ಕೈಯಲ್ಲಿರ್ತಕ್ಕಂತಹ ಗಾಂಡೀವ ಏನಿದೆ, ಎಂಥ ಧನುಸ್ಸದು, ಈ ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ, ಅಷ್ಟು ನನಗೆ ಒಂದು ಭಯ ಉಂಟಾಗ್ತಾ ಇದೆ. ಸ್ವಜನರನ್ನ ನಾನು ಕೊಲ್ಲಬೇಕಾ ಅನ್ನುವ ರೀತಿಯಲ್ಲಿ ಎಲ್ಲ ರೀತಿಯ ಭಯ, ಮೋಹ ಎಲ್ಲವೂ ಕೂಡ ನನಗೆ ಉಂಟಾಗ್ತಾ ಇದೆ. ಆದ್ರಿಂದ ತಾನೇನು ಮಾಡಿದ್ದಾನೆ? ಬಿಲ್ಲನ್ನು ಬಿಟ್ಟಿದ್ದಾನೆ, ಅಕ್ಷಯ ಬತ್ತಳಿಕೆಯನ್ನು ತಾನು ಬಿಡ್ತಕ್ಕಂಥವನಾಗಿದ್ದಾನೆ. ಎಲ್ಲವನ್ನೂ ಕೂಡ ಆಯುಧವನ್ನು ಚೆಲ್ಲಿದ, ಅಂದ್ರೆ ತಾನು ಆಯುಧ ತ್ಯಾಗವನ್ನು ಮಾಡಿದ. ಯಾರು? ಅರ್ಜುನ. ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ಪರಮಾತ್ಮ ಅನೇಕ ಉಪದೇಶಗಳನ್ನ ಮಾಡ್ತಕ್ಕಂಥವನಾಗ್ತಾನೆ. ಮೊದಲಿಗೆ ಕೃಷ್ಣ ಪರಮಾತ್ಮ ಹೇಳಿದಂತೆ ಕುತಸ್ತ್ವಾ ಕರ್ಷ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಚುಷ್ಟಮಸ್ವರ್ಗಂ ಅಕೀರ್ತಿಕರಂ ಅರ್ಜುನ. ಪರಮ ಹೇಳಿದಂತೆ ವಿಷಮೇ ಅನ್ನೋದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ ಸಂಕಟೆ. ಇಂತಹ ಒಂದು ಈ ಪರಿಸ್ಥಿತಿಗೆ ಬಂದಾಗಿದೆ. ಏನು ಅಂದ್ರೆ ಸ್ಥಿತಿ ಹೇಗಿದೆ ಅಂತಂದ್ರೆ ಈಗ ಸಮುದ್ರಕ್ಕೆ ಬಿದ್ದಾಗಿದೆ. ಬಿದ್ದ ಮೇಲೆ ನಾ ಈಜಲ್ಲ ಅಂದ್ರೆ ಕೆಲಸವಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಈಗ ಇಬ್ಬರೂ ಕೂಡ ಎದುರು ಬದುರು ನಿಂತಾಗಿದೆ ಯುದ್ಧಕ್ಕೆ. ಎಲ್ಲರೂ ಕೂಡ ನಿಂತಾದ ಮೇಲೆ ಆ ಒಂದು ತಾನು ಮಧ್ಯದಲ್ಲಿ ನಿಂತಾಗ ಈ ಸಂಕಟ ಪರಿಸ್ಥಿತಿಯಲ್ಲಿ ತಾನು ಬಿಡಬಾರದು ಎಲ್ಲವನ್ನೂ ಕೂಡ. ಆದ್ರಿಂದ ಇಲ್ಲಿ ಸಂಕಟ ಪರಿಸ್ಥಿತಿ ಬಂದಿದೆ. ಇದಂ ಕಲ್ಮಷಂ ಉಪಸ್ಥಿತಂ ಅಯಂ ಮೋಹ ಪ್ರಾಪ್ತ ಅಂತ ವ್ಯಾಖ್ಯಾನ ಮಾಡಿ ರಾಯರು ಹೇಳ್ತಾರೆ. ಒಂದು ಮೋಹ ಅವನಿಗೆ ಹುಟ್ಟುಕೊಂಡಿದೆ. ಯಾರಿಗೆ? ಅರ್ಜುನನಿಗೆ. ಯಾವ ಮೋಹ? ಬಂಧು ಮೋಹ. ಆ ಬಂಧುಗಳ ಮೇಲೆ ಪ್ರೀತಿ ಮೋಹ. ಯಾವತ್ತೂ ಕೂಡ ಪ್ರೀತಿ ಇರಬೇಕು, ಆದರೆ ಮೋಹ ಇರಬಾರದು ಯಾವತ್ತೂ ಕೂಡ ಬಂಧುಗಳಲ್ಲಿ. ರಾಯರು ವ್ಯಾಖ್ಯಾನ ಮಾಡ್ತಾರೆ ಕಲ್ಮಷಂ ಉಪಸ್ಥಿತಂ ಅಂತ ಅಲ್ಲಿ ಪ್ರತೀಕವನ್ನು ಧಾರಣೆ ಮಾಡಿ ಅಯಂ ಮೋಹ ಪ್ರಾಪ್ತ. ಏನು? ಈ ಬಂಧು ಜನರ ಮೇಲೆ ಎಲ್ಲರ ಮೇಲೂ ಕೂಡ ಆ ಅರ್ಜುನನಿಗೆ ಮೋಹ ಅನ್ನೋದು ಬಂದಿದೆ. ಯಾವತ್ತೂ ಕೂಡ ಮೋಹ ಒಳ್ಳೆಯದಲ್ಲ, ಕೇವಲ ಪ್ರೀತಿ ಮಾತ್ರ ಒಳ್ಳೆಯದು. ಆ ಪ್ರೀತಿಯು ಯಾವಾಗ ಅಂತಂದ್ರೆ ಅವರು ಯೋಗ್ಯರಾಗಿದ್ದಾಗ, ಇಲ್ಲದ್ರೆ ಆ ಪ್ರೀತಿನೂ ನಾವು ಮಾಡಬೇಕಾಗಿಲ್ಲ. ದಾಸರು ಒಂದು ಕಡೆ ಹೇಳ್ತಾರೆ ಹರಿದಾಸರು ಹೇಗಿರಬೇಕು ಸಂಸಾರದಲ್ಲಿ ಅಂತ. ಇದು ಕೂಡ ಎಲ್ಲವೂ ನಮಗೆ ಸಂಬಂಧಪಟ್ಟಿದ್ದೆ. ಗೀತಾ ಅಂದ್ರೆ ಕೇವಲ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲೇ ಇಲ್ಲ. ಆ ಗೀತಾ ಇರೋದು ನಮಗಾಗಿ, ನಮ್ಮ ಜೀವನಕ್ಕೋಸ್ಕರ ಗೀತಾ ಇರೋದು. ಆದ್ರಿಂದ ದಾಸರು ಒಂದು ಕಡೆ ಹೇಳ್ತಾರೆ ಹೇಗಿರಬೇಕು ಹರಿದಾಸರು ಅಂತಂದ್ರೆ ಇರಬೇಕು ಇಲ್ಲದಿರಬೇಕು ಹರಿದಾಸರು ಸಂಸಾರದೊಳಗೆ. ಇರಬೇಕು ಇಲ್ಲದೆ ಇರಬೇಕು ಅಂದ್ರೆ ಏನು? ಮೋಹ ಹಾಕೊಳ್ಬಾರ್ದು ಅಂತ ಅರ್ಥ. ಯಾವತ್ತೂ ಕೂಡ ಕರ್ತವ್ಯವನ್ನ ಮಾಡಲೇಬೇಕು. ಇಲ್ಲೂ ಕೂಡ ಪರಮಾತ್ಮ ಅರ್ಜುನನಿಗೆ ಮುಂದೆ ಹೇಳೋದೇನು? ನಿನ್ ಕರ್ತವ್ಯ ಏನು? ಕ್ಷತ್ರಿಯತ್ವ ಯುದ್ಧಸ್ವ ಅಷ್ಟೇ. ನೀ ಏನಾಗಿದ್ದಿ? ಕ್ಷತ್ರಿಯನಾಗಿದ್ದಿ. ಆದ್ರಿಂದ ನಿನ್ನ ಕರ್ತವ್ಯ ಏನಪ್ಪಾ? ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ಅದನ್ನು ಮಾಡು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕರ್ತವ್ಯವನ್ನ ಮಾಡಬೇಕು. ಕರ್ತವ್ಯದ ಒಟ್ಟಿಗೆ ಮೋಹ ಹಾಕೊಳ್ಬಾರ್ದು. ಈಗ ಹೆಂಡತಿ ಮಕ್ಕಳು ಇರ್ತಾರೆ, ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು ಕರ್ತವ್ಯ. ಹಾಗಾದ್ರೆ ಯೋಗ್ಯರಾಗಿದ್ರೆ ಅವ್ರ ಮೇಲೆ ಅಭಿಮಾನ ಹಾಕೊಳ್ಬಾರ್ದು ಅಂದ್ರೆ ಅಭಿಮಾನ ಹಾಕೊಳ್ಬಹುದು. ಆ ಉತ್ತರವನ್ನು ದಾಸರು ಕೊಡ್ತಾರೆ. ಆದ್ರಿಂದ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು ಕರ್ತವ್ಯವಾದ್ರಿಂದ ಪೋಷಣೆ ಮಾಡಲೇಬೇಕು. ಹಾಗಾದ್ರೆ ಪೋಷಣೆ ಮಾಡಬೇಕು ಅಂದ ಮಾತ್ರಕ್ಕೆ ಮೋಹ ಹಾಕೊಳ್ಬೋದಾ, ಅಭಿಮಾನವನ್ನ ಹಾಕೊಳ್ಬೋದಾ ಅಂತಂದ್ರೆ ಪರೀಕ್ಷೆ ಮಾಡಿ ಹಾಕೋ. ಅದಕ್ಕೆ ದಾಸರು ಹೇಳಿದ್ರು ಕುಲಸತಿಯಾದರೆ ಕೂಡಿರಬೇಕು ತವಕದಿಂದಲಿ ಸ್ವರ್ಗ ಸೂರಾಡಬೇಕು. ಗನಕ ಗಂಟಿ ಸತಿ ಕರ್ಕಶೆಯಾದರೆ ಘಕ್ಕನೆ ಅಲ್ಲಿಂದ ಹೊರಗಾಕಬೇಕು. ಅಂದ್ರೆ ಏನರ್ಥ? ಒಳ್ಳೆ ಕುಲಸತಿ ಆಗಿದ್ಲಾ, ನಿನ್ನ ಸಾಧನೆಗೆ ಅನುಕೂಲವಾಗಿದ್ಲಾ, ಅವಳ ಜೊತೆ ಚೆನ್ನಾಗಿದ್ದು ಸ್ವರ್ಗದಂತೆ ಸುಖ ಪಡೋ, ಅವಳ ಮೇಲೆ ಅಭಿಮಾನ ಮಾಡು, ಬೇಡ ಅಂತ ಹೇಳೋದಿಲ್ಲ. ಅಭಿಮಾನವನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಗಲಗ ಗಂಟಿ ಕರ್ಕಶೆಯಾದರೆ ನಿನ್ನ ಸಾಧನೆಗೆ ಅನುಕೂಲ ಮಾಡ್ಲಿಲ್ಲ, ಏನೋ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದ್ರು ಅಂತಂದ್ರೆ ಅವಳನ್ನು ಬಿಟ್ಟು ಬಿಡಕ್ಕಾಗಲ್ಲ. ಅಲ್ಲೇನ್ ಮಾಡ್ಬೇಕು? ನೀನು ಪತಿ ಅಂತ ಆದ್ರೆ ನಿನ್ನ ಕರ್ತವ್ಯ ನೀನು ಮಾಡ್ಬೇಕು. ಅಯ್ಯೋ ನನ್ನ ಹೆಂಡತಿ
ಅವಳು ಏನು ಮಾಡಿದ್ಲು ಕೂಡ ಅವಳ ಮೇಲೆ ನನಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಅವಳು ನನಗೆ ಸಾಧನೆಗೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳ ಮೇಲೆ ನಾನು ಅಭಿಮಾನ ಮಾಡ್ತೇನೆ ಅಂದ್ರೆ ಆ ಅಭಿಮಾನ ಒಳ್ಳೇದಲ್ಲ. ಅಲ್ಲಿ ಏನು ಮಾಡಬೇಕು, ಕರ್ತವ್ಯಗಳನ್ನ ಮಾಡ್ತಾ ಕರ್ತವ್ಯದ ಒಟ್ಟಿಗೆ ಅಭಿಮಾನವನ್ನ ಗಂಟು ಹಾಕಬಾರದು. ಅವರನ್ನು ಪೋಷಣೆ ಮಾಡುವುದು ನಮ್ಮ ಕರ್ತವ್ಯ, ಪೋಷಣೆ ಮಾಡಬೇಕು. ಹಾಗೆ ಇಲ್ಲೂ ಕೂಡ ಅರ್ಜುನ ಏನು ಮಾಡ್ತಾ ಇದ್ದಾನೆ, ಅಭಿಮಾನವನ್ನ ಗಂಟು ಹಾಕೊಳ್ತಾ ಇದ್ದಾನೆ. ಇರೋರೆಲ್ಲ ಬಂಧುಗಳು, ಎದುರಿಗಿರೋರೆಲ್ಲ ಒಳ್ಳೆಯವರೇನಾ? ಖಂಡಿತ ಅಲ್ಲ, ಮಹಾ ದುಷ್ಟರೇ ಇದ್ದಾರೆ. ಹಾಗಾದ್ರೆ ಭೀಷ್ಮಾಚಾರ್ಯನ ದುಷ್ಟ ಅಂದೆ ಅಂತ ಅನ್ಕೊಳ್ಬೇಡ್ರಿ. ಈಗ ದುಷ್ಟ ಅಂದ್ರೆ ಅಭಿಪ್ರಾಯ ಏನು? ಕೆಟ್ಟ ಕೆಲಸ ಮಾಡೋರು ಒಂದು ಕಡೆ, ಕೆಟ್ಟ ಕೆಲಸ ಮಾಡೋರಿಗೆ ಸಾಥ್ ಕೊಡೋದು ಒಂದು ದುಷ್ಟತನವೇ. ಆದ್ರಿಂದ ಆ ಲೆಕ್ಕದಲ್ಲಿ ತಗೊಳ್ಬೇಕು. ಭೀಷ್ಮಾಚಾರ್ಯರು ಕೆಟ್ಟವರ ಅಂತಂದ್ರೆ ಖಂಡಿತ ಅಲ್ಲ. ಭೀಷ್ಮಾಚಾರ್ಯನ ನೆನ್ಸ್ಕೊಂಡ್ರೆ ನಮಗ್ ಜ್ಞಾನ ಬರುತ್ತೆ. ಆದ್ರಿಂದ ನಾವು ಹಾಗೆ ಅನ್ಕೊಳ್ಬಾರ್ದು. ಇದೆಲ್ಲ ಈ ಒಂದು ವ್ಯಕ್ತಿತ್ವವನ್ನೆಲ್ಲ ಪರಮಾತ್ಮ ಯಾಕೆ ಜೋಡಿಸಿದಾನೆ ಅಂತಂದ್ರೆ, ಕೆಲವೊಮ್ಮೆ ಜ್ಞಾನಿಗಳಾದವರು ಹಾಗೆ ತಿರುಗುತ್ತಾರೆ ಅನ್ನೋದಕ್ಕೆ ಈ ಭೀಷ್ಮಾಚಾರ್ಯರ ವ್ಯಕ್ತಿತ್ವ ಎಲ್ಲವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ಸ್ವಾಮಿ. ಅಷ್ಟನ್ನೇ ನಾವು ತಗೊಳ್ಬೇಕೆ ಹೊರತು ಭೀಷ್ಮಾಚಾರ್ಯರು ಏನ್ ಬಂತು ದುರ್ಯೋಧನ ಜೊತೆನೆ ಇದ್ರಲ್ಲ ಅಂತ ಹೇಳಿ ಅವರನ್ನ ಅನ್ಲಿಕ್ಕೋಸ್ಕರ ಇದನ್ನ ಇಟ್ಟಿಲ್ಲ. ದೊಡ್ಡವರಾದವರು ಜ್ಞಾನಿಗಳಾದವ್ರಿಗೂ ಈ ಸ್ಥಿತಿ ಬರುತ್ತೆ, ಅದು ಲೆಕ್ಕ. ಈಗ ಅಂಥವ್ರನ್ನ ನಾವು ಹೇಗೆ ನೋಡ್ಬೇಕು ಎಲ್ಲವೂ ಕೂಡ ನಮಗಿದ ಲೆಕ್ಕ ಆಗುತ್ತೆ. ಆದ್ರಿಂದ ಎದುರುಗಡೆ ನಿಂತವರೆಲ್ಲ ಯಾರು? ದುಷ್ಟರು. ಅಂತ ದುಷ್ಟರ ಮೇಲೆ ಇವನು ಮೋಹ ಮಾಡ್ತಾ ಇದ್ದಾನೆ. ಯಾರು? ಅರ್ಜುನ. ಇದು ಸಲ್ಲದು, ಅದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ರಿಂದ ಸಜ್ಜನರಿಗೆ ಯೋಗ್ಯವಾದಂತಹ ಕೆಲಸವನ್ನ ನೀನು ಮಾಡ್ತಾ ಇಲ್ಲ. ನೀನು ಮಾಡುವ ಕೆಲಸಗಳು ಹೇಗಿರಬೇಕು ಅಂದ್ರೆ ಉತ್ತಮ ಗತಿಯನ್ನ ನಿನಗೆ ಕೊಡ್ತಕ್ಕಂಥದ್ದಾಗಬೇಕು. ಸ್ವರ್ಗ ಪ್ರಾಪ್ತಿ ಮುಂತಾದ ಉತ್ತಮ ಗತಿಗೆ ನೀನು ಮಾಡುವಂತಹ ಕೆಲಸಗಳು ಕಾರಣವಾಗಬೇಕು. ಆದ್ರೆ ನೀನು ಮಾಡುವಂತಹ ಕೆಲಸಗಳು ಹಾಗಾಗ್ತಾ ಇಲ್ಲ. ಅಪಕೀರ್ತಿಗೆ ಕಾರಣವಾಗುವಂತಹ ಕೆಲಸಗಳನ್ನು ನೀನು ಮಾಡ್ತಾ ಇದ್ದಿ. ಕೃಷ್ಣ ಅದೇ ಹೇಳಿದ್ದು, ಅಕೀರ್ತಿಕರಂ ಅರ್ಜುನ. ನೀನೇನು ಮಾಡ್ತಾ ಇದೆಯೋ ಇದರಿಂದ ನಿನ್ಗೇನಾಗುತ್ತೆ? ಅಕೀರ್ತಿ ಬರುತ್ತೆ. ಉತ್ತಮ ಸ್ಥಾನದ ಪ್ರಾಪ್ತಿ ಯಾವುದೂ ಕೂಡ ನಿನಗಾಗೋದಿಲ್ಲ. ಆದ್ರಿಂದ ಇಂತಹ ಕೆಲಸವನ್ನ ನೀನು ಮಾಡಬೇಡ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ. ಇಷ್ಟಾದ್ಮೇಲೆ ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಂ ವಿಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕೃಷ್ಣ ಪರಮಾತ್ಮ ಹೇಳಿದಂತೆ, ನೋಡಪ್ಪ ಅರ್ಜುನ, ನಿನ್ನಲ್ಲೇನು ಹೆದರಿಕೆ ಆವರಿಸಿದೆಯಲ್ಲ, ಈ ಹೆದರಿಕೆಯನ್ನ ನೀನು ಕಿತ್ತು ಒಗಿಬೇಕು. ವ್ಯಾಖ್ಯಾನ ಮಾಡ್ತಾರೆ, ಕ್ಲೈಬ್ಯಂ ಅಂತಂದ್ರೆ ಕಾತರ್ಯಂ ಅಂತ ರಾಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅದರಂತೆ ಏನ್ ನಿನ್ನಲ್ಲಿ ಹೆದರಿಕೆ ಇದೆಯಲ್ಲ, ಈ ಹೆದರಿಕೆಯನ್ನ ನೀನು ಕಿತ್ತು ಹಾಕಬೇಕು ಮೊದಲು. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆಗುತ್ತಾ ಆಗಲ್ವಾ ಎಲ್ಲ ಭಯಗಳನ್ನ ಬದಿಗೊತ್ತಿ ನಿಶ್ಚಯದಿಂದ ನಾವು ಕೆಲಸಗಳನ್ನು ಮಾಡಬೇಕು ಅನ್ನುವ ಅರ್ಥದಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಆದ್ರಿಂದ ನಿನ್ನಲ್ಲಿರ್ತಕ್ಕಂತಹ ಈ ಒಂದು ಹೃದಯ ದೌರ್ಬಲ್ಯ, ಹೆದರಿಕೆ ಏನಿದೆಯೋ ಇದನ್ನ ನೀನು ಕಿತ್ತು ಹಾಕು. ಅದಾದ ಮೇಲೆ ಇದು ನಿನಗೆ ಸಲ್ಲದಪ್ಪ. ನೀ ಏನು ಈ ಹೃದಯರಿಕೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನೀನೇನು ಮಾತಾಡ್ತಾ ಇದೆಯೋ ಇದು ನಿನಗೆ ಸಲ್ಲದು. ಯಾಕೆ ಅಂತಂದ್ರೆ ನೀ ಏನು ಮಾಡ್ತಾ ಇದ್ದಿ ಅಂತಂದ್ರೆ ಒಂದು ಪುಕ್ಕಲತನವನ್ನ ನೀನು ತೋರಿಸ್ತಾ ಇದ್ದಿ. ಒಬ್ಬ ಇದು ನಿನಗೆ ಸರಿಯಾದದ್ದಲ್ಲ. ಯಾಕೆ ಅಂತಂದ್ರೆ ಅದರಿಂದ ನೀನು ಹೊರಗು ಬಾ. ಆ ಭಯದಿಂದ, ನಿನ್ನ ಒಂದು ಆ ಪುಕ್ಕಲತನದಿಂದ ಮುಂತಾದವುಗಳಿಂದ ನೀನು ಹೊರಗು ಬಾ ಮೊದಲು. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಪದಪ್ರಯೋಗ ಮಾಡಿದ್ದಾನೆ ನೋಡಿ ಕೃಷ್ಣ. ತ್ಯಕ್ತೋತ್ತಿಷ್ಠ ಪರಂತಪ. ಪರಂತಪ ಅನ್ನೋದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ ಗೀತಾಭಿವೃದ್ಧಿಯಲ್ಲಿ. ಏನು ಅಂತಂದ್ರೆ ಪರಂತಪ ಅಂತಂದ್ರೆ ಪರಂ ಶತ್ರು ತಾಪಯತಿ, ಶತ್ರುತಾಪನ ಏನು ತಾಪಯತಿ, ಅವರನ್ನ ಚೆನ್ನಾಗಿ ಅವರಿಗೆ ನಾಶ ಮಾಡ್ತಾನಾದ್ರಿಂದ ಅವನಿಗೆ ಪರಂತಪ ಅಂತ ಹೆಸರಂತೆ. ಯಾರಿಗೆ? ಅರ್ಜುನನಿಗೆ. ಏನು ಮಾಡ್ತಾನೆ ಅರ್ಜುನ ಅಂತಂದ್ರೆ, ಪರಂ ಅಂತಂದ್ರೆ ಶತ್ರುಗಳಿಗೆ ತಾನು ತಾಪಯತಿ, ನೋವನ್ನ ಉಂಟು ಮಾಡ್ತಾನೆ. ಯಾರು? ಈ ಅರ್ಜುನ. ಆದ್ರಿಂದ ಅರ್ಜುನನಿಗೆ ಪರಂತಪ ಅಂತ ಹೆಸರು. ಎಂತಹ ಬಲಶಾಲಿ! ಯಾವತ್ತೂ ಕೂಡ ಶತ್ರುಗಳಿಗೆ ನೋವನ್ನು ಉಂಟು ಮಾಡ್ತಕ್ಕಂತಹ ಅರ್ಜುನ ಇವತ್ತೇನು ಮಾಡ್ತಾ ಇದ್ದಾನೆ? ಭಯದಿಂದ ಕೊಟ್ಟಿದ್ದಾನೆ. ಅದಕ್ಕೆ ನೋಡಿ ರಾಯ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಪರಂತಪ ಅನ್ನೋದಕ್ಕೆ ಪರಂ ಶತ್ರು ತಾಪಯತಿ, ಏನು ನೋವನ್ನು ಉಂಟು ಮಾಡತಕ್ಕಂಥವನು ಯಾರು? ಅವನು ಯಾರು? ಅರ್ಜುನ. ಇಂತಹ ಒಂದು ಗುಣ ನಿನ್ನಲ್ಲಿದೆ ಅರ್ಜುನ. ಇವತ್ತು ನೀನೇನು ಮಾತಾಡ್ತಾ ಇದ್ದಿ? ಭಯ ಆಗ್ತಾ ಇದೆ, ನನ್ಗೆ ಯಾಕೋ ಕೂಡ ಧೈರ್ಯ ಸಾಲ್ತಾ ಇಲ್ಲ, ಈ ರೀತಿಯ ಪುಕ್ಕಲುತನವನ್ನ ಮಾಡ್ತಾ ನನಗೆ ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳ್ತಾ ನನ್ನಲ್ಲಿ ಭಯ ತುಂಬಿದೆ ಅಂತ ನೀನು ಮಾತಾಡ್ತಾ ಇದೀಯ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನ್ನ ಕೇಳ್ತಕ್ಕಂಥವನಾಗಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಅರ್ಜುನ ಹೇಳ್ತಾನೆ, ನಾನು ಪೂಜ್ಯರೊಟ್ಟಿಗೆ ಹೇಗೆ ನಾನು ಯುದ್ಧವನ್ನ ಮಾಡಲಿ? ಅರ್ಜುನ ಹೇಳುವಂತಹ ಮಾತು. ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಪೂಜ್ಯರ ವಿರೋಧ ಅನ್ನೋದು ಒಳ್ಳೇದಲ್ಲ. ಮಾಡಬೇಕು. ಯಾವಾಗ ಮಾಡಬೇಕು ಗೊತ್ತಾ? ಪೂಜ್ಯರು ಕೂಡ ಎಡವಿದ್ದಾಗ ಹೇಳುವ ಪ್ರಯತ್ನವನ್ನ ಮಾಡಬೇಕು. ಅದು ನಮಗೆ
ನಮ್ಮದು ಒಂದು ಸಾಧನೆಯನ್ನು ವ್ಯತ್ಯಾಸ ಮಾಡ್ತಾ ಇದೆ ಎನ್ನುವಾಗ ನಾವು ವಿರೋಧವನ್ನು ಮಾಡಲೇಬೇಕು. ಇಲ್ಲಿ ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮೊದಲಾದ ಎಲ್ಲ ಪೂಜ್ಯರಿದ್ದಾರೆ. ಇಂತಹ ಪೂಜ್ಯರನ್ನ ನಾ ಹೇಗೆ ಕೊಲ್ಲಿ ಅಂತ ಹೇಳಿ ತಾನು ಯಾರು ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಸ್ವಾಮಿ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ ಮಧುಸೂದನ ಅನ್ನೋದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಹೇ ಮಧು ದೈತ್ಯ ಘಾತಕ ಶತ್ರು ನಿಬರ್ಹಣ. ಎಂಥವನು ಪರಮಾತ್ಮ ಅಂತಂದ್ರೆ ಎಲ್ಲ ಶತ್ರುಗಳನ್ನ ನಾಶ ಮಾಡ್ತಾನೆ. ಮಧುನಾಮಕ ದೈತ್ಯನನ್ನ ನಾಶ ಮಾಡಿದಂತಹ ಪರಮಾತ್ಮನೇ ಅಂತ ಹೇಳಿ ಅರ್ಜುನ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ ಅಂತ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಸಂಖ್ಯೆ ಅಂತ ಪ್ರತೀಕವನ್ನ ಧಾರಣೆ ಮಾಡಿ ರಾಯರು ಯುದ್ಧೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಈಗ ಎಲ್ಲರೂ ಕೂಡ ಎಲ್ಲಿ ಸೇರಿದ್ದಾರೆ? ಯುದ್ಧಕ್ಕೆ ಸೇರಿದ್ದಾರೆ. ಆ ಯುದ್ಧದಲ್ಲಿ ಅರ್ಜುನ ಹೇಳ್ತಾನೆ ಪೂಜ್ಯರಾದಂತಹ ಈ ಎಲ್ಲ ಭೀಷ್ಮ ದ್ರೋಣ ಮುಂತಾದವರನ್ನೆಲ್ಲರನ್ನೂ ಕೂಡ ಇವರೆಲ್ಲರೂ ಕೂಡ ನನಗೆ ಗೌರವಾರ್ಹರಾಗಿದ್ದಾರೆ. ಯಾಕೆ? ಭೀಷ್ಮಾಚಾರ್ಯರು ಈ ಒಂದು ಕುಲಕ್ಕೆ ಪಿತಾಮಹ, ಮಹಾ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅದಲ್ಲದೆ ದ್ರೋಣರು ಏನು ಮಾಡಿದ್ದಾರೆ? ನಾನೇನು ಇಷ್ಟರ ಮಟ್ಟಿಗೆ ಬಂದಿದ್ದೇನೋ ಇದಕ್ಕೆಲ್ಲದಕ್ಕೂ ಕೂಡ ಯಾರ ಕಾರಣ? ನಮ್ಮ ದ್ರೋಣಾಚಾರ್ಯರು ಕಾರಣ. ಅವರು ಪಾಠ ಹೇಳಿಕೊಟ್ಟಿದ್ದಕ್ಕೆ, ಅವರು ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟದ್ದಕ್ಕೆ ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ಇಂತಹ ದ್ರೋಣಾಚಾರ್ಯರನ್ನ ಹೇಗೆ ನಾನು ಬಾಣಗಳಿಂದ ಅವರನ್ನ ಪ್ರತಿಬಂಧಕ ಮಾಡಲಿ, ಅವರನ್ನ ವಿರೋಧ ಹೇಗೆ ಮಾಡಲಿ ಸ್ವಾಮಿ, ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಾನು ಮತ್ತೆ ಅರ್ಜುನ ಕೃಷ್ಣ ಪರಮಾತ್ಮನನ್ನ ಕೇಳಿದ್ದಾನೆ. ಹೀಗೆ ಕೇಳಿದ ಮೇಲೆ ಮತ್ತಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಂತೆ. ಗುರೂನ್ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಇಲ್ಲಿ ಮಹಾನುಭಾವಾನ್ ಅಂತ ಏನು ಗೀತೆಯಲ್ಲಿ ಪದ ಇದೆಯೋ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ರಾಯರು. ಭಗವದ್ಭಕ್ತ್ಯಾದಿ ಗುಣ ಸಂಪನ್ನಾನ್ ದ್ರೋಣಾದಿ ಗುರುನ್ ಹತ್ವಾ ಇಹ ಲೋಕೆ. ಏನು? ಮಹಾನುಭಾವರಾದಂತಹ ನನ್ನ ಗುರುಗಳು ಅಂತ ಯಾರ್ಯಾರಿದ್ದಾರೋ, ಯಾರು ಗುರುಗಳು? ದ್ರೋಣರೇ ಮುಂತಾದ ಏನು ಎಲ್ಲ ಗುರುಗಳು ಮುಂದೆ ಬಂದು ನಿಂತಿದ್ದಾರಲ್ಲ, ಇವರೆಲ್ಲರನ್ನು ಕೊಂದು ನಾ ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ ಸ್ವಾಮಿ? ಅದರ ಬದಲು ನಾನೊಂದು ಕೆಲಸ ಮಾಡ್ತೇನೆ. ಏನು? ಭೈಕ್ಷ್ಯಂ, ಭಿಕ್ಷಾಟನೆಯನ್ನ ಮಾಡಿಬಿಡ್ತೇನೆ. ನಾನು ಭಿಕ್ಷಾಟನೆಯನ್ನ ಮಾಡಿ ಆದರೂ ನಾನು ಜೀವನವನ್ನ ಸಾಗಿಸ್ತೇನೆ ಹೊರತು ಇಂತಹ ಎದುರಿಗಿರ್ತಕ್ಕಂತಹ ಈ ಎಲ್ಲ ಏನು ಮಹಾನುಭಾವರಿದ್ದಾರೋ ಇವರನ್ನ ನಾನು ಹೇಗೆ ತಾನೇ ವಿರೋಧ ಮಾಡಲಿ? ಆದ್ರಿಂದ ಈ ಎಲ್ಲ ಮಹಾನುಭಾವರನ್ನ ನನ್ನ ಕೈಲಿ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಭೈಕ್ಷ್ಯಂ ಅಂತಂದ್ರೆ ಇಲ್ಲಿ ರಾಯರು ವ್ಯಾಖ್ಯಾನ ಮಾಡ್ತಾರೆ, ಭಿಕ್ಷಯೋಪಲಬ್ಧಂ ಅನ್ನಂ ಭೋಕ್ತುಂ. ಅಂದ್ರೆ ಭಿಕ್ಷೆಯಿಂದ ಉಪಲಬ್ಧವಾದಂತಹ ಭಿಕ್ಷಾಟನೆಯನ್ನ ಮಾಡಿದ ಮೇಲೆ ಯಾವನ್ನ ಸಿಗುತ್ತೋ ಅದನ್ನ ಭೈಕ್ಷ್ಯ ಅಂತ ಕರೀತಕ್ಕಂಥವರಾಗ್ತಾರೆ. ಅಂತಹ ಭೈಕ್ಷ್ಯವಾದಂತಹ ಈ ಅನ್ನವನ್ನ ನಾನು ಸ್ವೀಕಾರ ಮಾಡಿ ಜೀವಿಸುವುದೇ ನನಗೆ ಲೇಸು ಅಂತ ಅನಿಸ್ತದೆ. ಈ ಯುದ್ಧವನ್ನ ನನಗೆ ಮಾಡ್ಲಿಕ್ಕಾಗೋದಿಲ್ಲ. ಮತ್ತಷ್ಟೇ ಅಲ್ಲ, ನನಗೆ ಶ್ರೇಯಸ್ಸಾದ್ರೂ ಕೂಡ ಹೇಗೆ ಸಿಕ್ಕೀತು ಅನ್ನೋ ಮಾತನ್ನು ಹೇಳ್ತಾನೆ. ಯಾಕೆ? ಶ್ರೇಯ ವರಂ ಪಾರತ್ರಿಕ ದುಃಖಾಭಾವಾತ್ ಇತಿ ಭಾವ ಹಿ ಯತತೋ ನ ಯೋತ್ಸ್ಯಾಮಿ ತನ್ವಯ ಅಂತ ರಾಯರು ವ್ಯಾಖ್ಯಾನವನ್ನು ಮಾಡ್ತಾ ಏನು ಇದಕ್ಕೆ ಅಭಿಪ್ರಾಯ ಅಂತಂದ್ರೆ, ನನಗೆ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನಾನು ಇಂತಹ ಮಹಾನುಭಾವರಾದ ಗುರುಗಳೊಟ್ಟಿಗೆ ನಾನು ಯುದ್ಧ ಮಾಡಿದೆ ಅಂತಾದ್ರೆ, ಯುದ್ಧ ಮಾಡಿ ಅವರನ್ನ ಏನಾದ್ರೂ ಮಾಡಿದೆ ಅಂತಾದ್ರೆ ಮೇಲಿನ ಲೋಕದಲ್ಲಿ ನನಗೆ ಶ್ರೇಯಸ್ಸು ಸಿಗೋದಿಲ್ಲ ಅನ್ನೋದು ಗ್ಯಾರಂಟಿ. ಯಾಕೆಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಗುರುಗಳನ್ನ ದೊಡ್ಡವರನ್ನ ವ್ಯತ್ಯಾಸ ಮಾಡ್ತಾನೋ ಅವನಿಗೆ ನರಕಾದ್ಯನರ್ಥಗಳೇ ಆಗೋದು. ವಿಜಯದಾಸರು ಚೆನ್ನಾಗಿ ಹೇಳ್ತಾರೆ, ಸೋತ್ತಮ ದ್ರೋಹಕ್ಕೆ ದೇಹವನ್ನೇ ತೆತ್ತುಗೊಳ್ಳಬೇಕು. ಇದ್ದಾಗಲೇನೆ, ಬೇರೆ ಅಲ್ಲ, ಇದ್ದಾಗಲೇನೆ ಯಾರು ಸೋತ್ತಮನಿಗೆ ದ್ರೋಹವನ್ನು ಮಾಡ್ತಾನೋ ಆ ವ್ಯಕ್ತಿ ಸೋತ್ತಮ ದ್ರೋಹಕ್ಕೆ ದೇಹವನ್ನೇ ತೆತ್ತುಗೊಳ್ಳಬೇಕು. ದೇಹವನ್ನ ಪಣಕ್ಕಿಟ್ಟು ರೋಗ ರುಜಿನಗಳನ್ನ ಅನುಭವಿಸ್ತಾ ನಾವು ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರಿಂದ ಏನು ಈ ಒಂದು ಮಹಾಗುರುಗಳು ಎಲ್ಲರೂ ಕೂಡ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಕೂಡ ಏನು ಎದುರಿಗಿದ್ದಾರೋ ಕೃಷ್ಣ, ಅವರನ್ನ ನಾನು ಕೊಂದೆ ಅಂತಾದ್ರೆ ಈ ಲೋಕದಲ್ಲಿ ಬಿಡು, ಮೇಲಿನ ಲೋಕದಲ್ಲಿ ನನಗೆ ನರಕಾದ್ಯನರ್ಥಗಳು ಗ್ಯಾರಂಟಿ. ಅದರಲ್ಲೂ ಕೂಡ ಈ ಲೋಕದಲ್ಲೂ ಕೂಡ ನನಗೆ ದುಃಖ ತಪ್ಪಿದ್ದಲ್ಲ. ಯಾಕೆ? ಇವರೆಲ್ಲರೂ ಕೂಡ ನನಗೆ ಪೂಜ್ಯರು. ಇಂಥವರು ನನ್ನಿಂದ ಕೊಲ್ಲಲ್ಪಟ್ರು, ನನ್ನ ಜೊತೆ ಈ ಯಾವ ಮಹಾನುಭಾವರು ಇಲ್ಲ ಅನ್ನೋದು ನನ್ನ ತಲೆಗೆ ಬಂದಾಗ ಎಷ್ಟು ದುಃಖ ನನಗಾಗುತ್ತೆ. ಅಂದ್ರೆ ಇವರನ್ನ ಕೊಲ್ಲೋದ್ರಿಂದ ನನಗೆ ಎರಡು ಕಡೆಯೂ ದುಃಖನೇ, ಅಲ್ಲೂ ನರಕಾದ್ಯನರ್ಥಗಳು, ಇಲ್ಲೂ ಕೂಡ ನನಗೆ ದುಃಖ ಆಗ್ತಕ್ಕಂಥದ್ದಾಗುತ್ತೆ ಅನ್ನೋದನ್ನ ಆ ಅರ್ಜುನ ಹೇಳಿಕೊಂಡ ಅಂತ ಹೇಳಿ ರಾಯರು ವ್ಯಾಖ್ಯಾನವನ್ನ ಮಾಡುತ್ತಾರೆ. ಹೀಗೆ ಆ ಕೃಷ್ಣ ಪರಮಾತ್ಮನಲ್ಲಿ ತಾನು ಅರ್ಜುನ ಬೇಡಿಕೊಳ್ತಾನೆ. ಇಷ್ಟೆಲ್ಲ ಆದ ಮೇಲೆ ನ ಕೇವಲಂ ತೇಷಾಂ ಹನನೆ
ಪಾರತ್ರಿಕ ದುಃಖಂ ಕಿಂತು ಇಹಾಪಿ ಅತಿ ದುಃಖಂ. ಅದನ್ನೇ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಏನು, ಅಲ್ಲಿ ದುಃಖ ಇರಲಿ ಬಿಡು ಕೃಷ್ಣ, ಇಲ್ಲೂ ಕೂಡ ನನಗೆ ದುಃಖ ಆಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ನಾನು ಹೇಗೆ ಈ ಎಲ್ಲ ಗುರು ಹಿರಿಯರನ್ನ ನಾನು ಕೊಲ್ತಕ್ಕಂಥವನಾಗ್ಲಿ ಅನ್ನುವ ಮಾತನ್ನ ತಾನು ಅರ್ಜುನ ಕೃಷ್ಣನಿಗೆ ಹೇಳ್ತಕ್ಕಂಥವನಾಗ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಪಾಪಂ ಅಂಗೀಕೃತ್ಯ ಯುದ್ಧ ಕರಣೇಪಿ ಜಯ ಸಂದಿಗ್ಧ ಏವ ಇತ್ಯಾಹ ನಚಯಿತ ಜಿತಿ. ರಾಯರು ವ್ಯಾಖ್ಯಾನ ಮಾಡ್ತಾರೆ ಮುಂದಿನ ಶ್ಲೋಕಕ್ಕೆ. ಈ ಶ್ಲೋಕ ಮುಂದಿನ ಶ್ಲೋಕ ಯಾಕೆ ಹೊರಟು ಅನ್ನೋದನ್ನ ವ್ಯಾಖ್ಯಾನ ಮಾಡ್ತಾರೆ. ಪಾಪಂ ಅಂಗೀಕೃತ್ಯ ಯುದ್ಧ ಕರಣೇಪಿ ಜಯ ಸಂದಿಗ್ಧ. ಸರಿ, ನನಗೆ ಬರೋ ಪಾಪ ಬರಲಿ ಅನ್ನೋದನ್ನ ನಾನು ಸ್ವೀಕಾರ ಮಾಡಿಬಿಡ್ತೇನೆ. ಬಂದ ಪಾಪ ನನಗೆ ಬರಲಯ್ಯ ಕೃಷ್ಣ, ಅಲ್ಲೋ ನರಕಾದ್ಯನರ್ಥಗಳು ಆಗಲಿ, ಸರಿ, ಇಲ್ಲೂ ಕೂಡ ನನಗೆ ದುಃಖ ಆಗಲಿ, ಇದೆಲ್ಲವನ್ನೂ ನಾನು ಅಂಗೀಕಾರ ಮಾಡಿದ್ರೂ ಕೂಡ ನಮಗೆ ಜಯ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಯಾವ ಸ್ಥಿತಿಗೆ ಹೋಗಿದ್ದಾನೆ ನೋಡ್ರಿ ಅರ್ಜುನ. ಎದುರಿಗೆ ನಿಂತವನು ಕೃಷ್ಣ ದೇವರಿಗೆ ಎದುರಿಗಿದ್ದಾಗಲೇನೆ ಸಂದೇಹ ಪಡ್ತಾ ಇದ್ದಾನೆ. ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಯುದ್ಧ ಮಾಡು ಅಂತ ಹೇಳಿದ ಮೇಲೆ ಜಯ ಕೊಡಿಸ್ತೇನೆ ಅಂತ ಅರ್ಥನೋ ಕೊಡಿಸೋದಿಲ್ಲ ಅಂತ ಅರ್ಥನೋ? ಕೊಡಿಸ್ತಾನೆ ಅಂತ ಅರ್ಥ. ಈ ಸ್ಥಿತಿಯಲ್ಲಿದ್ರೂ ಎದುರಿಗೆ ದೇವರಿದ್ರು ಸಂದೇಹ ಅವನನ್ನು ಬಿಡ್ಲಿಲ್ಲ. ಇನ್ನು ನಮ್ಮ ಸ್ಥಿತಿ ಏನು ಅಂತ ನಾವು ಆಲೋಚನೆ ಮಾಡಬೇಕು. ನಮಗೂ ಕೂಡ ಜಗತ್ತಲ್ಲಿ ಹಾಗೆ ಆಗುತ್ತೆ. ಎಷ್ಟೋ ಸಂದೇಹಗಳನ್ನು ಇಟ್ಟುಕೊಂಡೇ ಅನುಷ್ಠಾನಗಳನ್ನ ಮಾಡ್ತೇವೆ ನಾವು. ಅದು ಮಾಡಬಾರದು ಯಾವತ್ತೂ ಕೂಡ. ಏನು, ಇದನ್ನು ಮಾಡಿದ್ರೆ ಆಗ್ಬಿಡುತ್ತೋ ಅಂತ ಅನ್ಕೊಂಡೇ ಮಾಡ್ತೇವೆ. ಅದಕ್ಕೆ ಹೇಳಿದ್ದು ಕಾಮ್ಯ ಕರ್ಮಗಳನ್ನೇ ಮಾಡಬಾರದು ಅಂತ. ಏನು, ಯಾವತ್ತು ನಾವು ಸಂದೇಹ ಇಟ್ಟುಕೊಂಡು ಅನುಷ್ಠಾನವನ್ನು ಮಾಡ್ತೇವೋ ನಾವೇನು ಮಾಡ್ದಂಗಾಯ್ತು, ಪರಮಾತ್ಮನಿಗೆ ಸಂದೇಹ ಮಾಡ್ದಂಗಾಯ್ತು. ಪರಮಾತ್ಮನಲ್ಲಿ ಸಂದೇಹ ಮಾಡಿದ್ವಿ ಅಂತಂದ್ರೆ ನಾವು ಒಳ್ಳೇದು ಮಾಡಕ್ ಹೋಗಿ ಪಾಪವನ್ನೇ ಗಂಟಾಕೊಂಡಂಗೆ ಆಗುತ್ತೆ. ಆದ್ರಿಂದ ಯಾವತ್ತೂ ಕೂಡ ಸಂದೇಹದಿಂದ ಕೆಲಸ ಮಾಡಬಾರದು. ಅದಕ್ಕೆ ಒಳ್ಳೆ ಸುಲಭೋಪಾಯ ಏನು ಅಂದ್ರೆ, ಏನು ಅನ್ಕೊಳ್ಳದೇನೆ ಗುರು ಹಿರಿಯರ ಸೇವೆ, ಅವರ ಸ್ಮರಣೆ ಮಾಡೋದೇ ಲೇಸು. ಏನು ಅನ್ಕೊಳ್ಳದೆ ಮಾಡ್ತೇವೆ, ಆದ್ರಿಂದ ನಮಗೆ ಎಣಿಸಲಿಕ್ಕೆ ಅಸಾಧ್ಯವಾದಷ್ಟು ಪುಣ್ಯ ನಮಗೆ ಒದಗಿ ಬರುತ್ತೆ. ಅದರಿಂದ ಇಲ್ಲಿ ಎದುರುಗಡೆ ಪರಮಾತ್ಮ ನಿಂತಿದ್ರು ಯುದ್ಧದಲ್ಲಿ ನಮಗೆ ಜಯವಾಗುತ್ತೋ ಇಲ್ವೋ ಅನ್ನುವ ಸಂದೇಹ ಇದೆಯಲ್ಲ ಕೃಷ್ಣ, ಅದು ಹೇಗೆ ಸಾಧ್ಯ ಅಂತ ಕೇಳಲಿಕ್ಕೋಸ್ಕರ ಕೇಳದ ಅರ್ಜುನ ಅಂತ ಮುಂದಿನ ಶ್ಲೋಕ ಹೊರಟಿದೆ ಅಂತ ರಾಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ನಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯಜಿವಾನೋ ಜಯೇಯು ಯಾನೇವ ಹತ್ವ ನಜಿಜಿ ವಿಷಾಮ ಸ್ಥೇ ವ್ಯವಸ್ಥಿತಾಃ ಪ್ರಮುಖೇ ಧಾರ್ತ ರಾಷ್ಟ್ರಾಃ ಅಂತ ಹೇಳಿ ಮುಂದಿನ ಶ್ಲೋಕ ಯಾಕೆ ಹೊರಟು ಅಂತ ರಾಯರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಲ್ಲಿ ಮುಂದೆ ಹೇಳಿದಂತೆ, ಏನಿಲ್ಲ ಸ್ವಾಮಿ, ನಮಗೆ ಯುದ್ಧ ಅನ್ನೋದು ಆಗ್ತಕ್ಕಂಥದ್ದಾಗತ್ತೆ. ಯುದ್ಧ ಆದ ಮೇಲೆ ಏನು ಲಾಭವಾದೀತು ಅನ್ನೋದು ನಮಗೆ ಗೊತ್ತಿದೆಯಾ? ಏನೂ ಲಾಭ ಇಲ್ಲ. ನಾನು ಕೊಲ್ಲಬೇಕಾಗಿರೋದು ಯಾರನ್ನ? ಮುಂದಿರ್ತಕ್ಕಂತಹ ಬಂಧುಗಳನ್ನೇ. ಅವರನ್ನ ಕೊಂದೆ ಅಂತಾದ್ರೂ ಕೂಡ ಕೌರವರನ್ನ ನಾನು ಗೆದ್ದೆ ಅಂತಾನೆ ಇಟ್ಕೋ. ಹೌದು, ನಾ ಗೆಲ್ಲಬಹುದು ಅಂತಾನೆ ಇಟ್ಕೊಳ್ತೀನಿ. ಗೆದ್ದ ಮೇಲೂ ಕೂಡ ಈ ನನಗೆ ದುಃಖ ತಪ್ಪಿದ್ದಲ್ಲ. ಅಷ್ಟಕ್ಕೂ ಮೀರಿ ಈ ಗೆಲುವು ಅನ್ನೋದು ಸಂದಿಗ್ಧ, ನಿಶ್ಚಯ ಇಲ್ಲ. ನಾನು ಗೆಲ್ಲುತ್ತೇನೆ ಎನ್ನುವ ನಿಶ್ಚಯ ನನಗಿಲ್ಲ. ಆದ್ರಿಂದ ಯಾರನ್ನ ಕೊಂದು ಬದುಕುಳಿದಿ ನಾ ಏನು ಮಾಡಬೇಕಾಗಿದೆ ಅಂದ್ರೆ, ಜಯ ಅನಿಶ್ಚಿತ, ಕೊಂದ್ರೂ ನಮ್ಮವರನ್ನೇ ಕೊಲ್ಲಬೇಕು. ಇದರಿಂದ ಈ ಯುದ್ಧ ಯಾಕೆ ಬೇಕು ಅಂತ ಅರ್ಜುನನ ಅಭಿಪ್ರಾಯ. ಎಲ್ಲ ಮಾತುಗಳು ಕೂಡ ಆಪಾತತಃ ನಾವು ನೋಡಿದ್ರೆ ರಮಣೀಯ ಅಂತಾನೆ ಅನಿಸೋದು. ರಾಯರು ವ್ಯಾಖ್ಯಾನ ಮಾಡ್ತಾರೆ ಸುಧಾದಲ್ಲಿ, ಪರಿಮಳದಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ, ಸುಧಾಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ರಾಯರು. ಇಷ್ಟೆಲ್ಲ ಪೂರ್ವಪಕ್ಷಗಳನ್ನ ಅನುವಾದ ಮಾಡಿ ಸ್ವಸಿದ್ಧಾಂತವನ್ನ ಮೊದಲಿಗೆ ಹೇಳ್ತಾರೆ. ಹೇಳಿಬಿಟ್ಟು ಪೂರ್ವಪಕ್ಷಗಳನ್ನ ನಿರಾಕರಣೆ ಮಾಡ್ತಾರೆ. ಯಾಕೆ ನಿರಾಕರಣೆ ಮಾಡಬೇಕು ಅಂತ ಹೇಳಿದಾಗ ರಾಯರು ಒಂದು ಮಾತು ಹೇಳ್ತಾರೆ. ಆಪಾತತಃ ಅತಿ ರಮಣೀಯವಾಗಿ ಕಾಣ್ತದೆ. ಯಾರದು? ಪೂರ್ವಪಕ್ಷಿಗಳ ಮತ ಅನ್ನೋದು ಯಾರು ಅಧ್ಯಯನ ಮಾಡ್ತಾರೋ ಅಧ್ಯೇತೃಗಳಿಗೆ ಆಪಾತ ರಮಣೀಯವಾಗಿ ಕಾಣ್ತಕ್ಕಂಥದ್ದಾಗುತ್ತೆ. ಆಪಾತ ರಮಣೀಯ ಇತಿ ಕೃತ್ವ ಅಯಮೇವ ಸೂತ್ರಾರ್ಥ ನಾಣ್ಯ ಇತಿ ಶಿಷ್ಯಾಣಾಂ ಚೇತತಿ ಸ್ಥಿರೀಕರಣಾರ್ಥಂ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಆಪಾತ ರಮಣೀಯವಾಗಿ ಆ ಪೂರ್ವಪಕ್ಷಗಳೆಲ್ಲ, ಅಂದ್ರೆ ಆ ಪೂರ್ವಪಕ್ಷ ಕೇಳಿದ್ರೆ ಅದೇ ಸತ್ಯ ಏನೋ ಅಂತ ನಮಗೆ ಅನಿಸ್ಬೇಕು. ಹಾಗನ್ಸುತ್ತೆ. ಮುಂದೆ ಕೃಷ್ಣ ನಿರಾಕರಣೆ ಮಾಡಿದಾಗ ಅರ್ಜುನನ ಮಾತೆಲ್ಲ ಹೇಗೆ ಸರಿಯಾದದ್ದಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಕೇಳಿದ್ರೆ ಹೌದು ಅಂತಾನೆ ನಮಗೆ ಅನಿಸೋದು. ಹೌದು, ಭೀಷ್ಮಾಚಾರ್ಯರು ಒಳ್ಳೆ ಕುಲ ಪಿತಾಮಹರು, ಅವರನ್ನ ಯಾಕೆ ಕೊಲ್ಲಬೇಕು? ಕೊಲ್ಲಬಾರದು ಅಂತ ಏನು ಅರ್ಜುನ ಹೇಳ್ತಾ ಇದ್ದಾನೋ ಅದು ಸರಿನೇ. ಆಪಾತತಃ ನಮಗದು ಸರಿ ಅಂತಾನೆ ಅನಿಸುತ್ತೆ. ಅದಲ್ಲದೆ ವಿದ್ಯೆ ಹೇಳಿಕೊಟ್ಟ ದ್ರೋಣಾಚಾರ್ಯರು, ಅವರನ್ನಾದ್ರೂ ಯಾಕೆ ಕೊಲ್ಲಬೇಕು? ಬೇಡ. ಅರ್ಜುನ ಏನ್ ಕೇಳ್ತಾ ಇದ್ದಾನೋ ಸರಿನೇ. ಮತ್ತಷ್ಟೇ ಅಲ್ಲ, ಕೊಂದ್ರು ಯಾರನ್ನು ಕೊಲ್ಲಬೇಕು? ತನ್ನ ಬಂಧುಗಳನ್ನೇ ಕೊಲ್ಲಬೇಕು. ಕೊಂದ್ರೆ ನರಕಾದ್ಯನರ್ಥಗಳು ಹೌದು, ಇಲ್ಲೂ ದುಃಖ ಹೌದು. ಮತ್ತಷ್ಟೇ ಅಲ್ಲ, ಯುದ್ಧ ಜಯವೋ ಅಜಯವೋ ಸಂದಿಗ್ಧವಾಗಿದೆ ಅಂತೆಲ್ಲ ಏನು ಅರ್ಜುನ ಮಾತಾಡ್ತಾ ಬರ್ತಾ ಇದ್ದಾನೋ, ನಾವು ಮೊದಲಿಗೆ ಕೇಳಿದ್ರೆ ಹೌದು ಇದೆಲ್ಲ ಸತ್ಯ ಅಂತಾನೆ ನಮಗೆ ಅನಿಸೋದು, ಕೃಷ್ಣನ ಉತ್ತರ ಕೇಳುವವರೆಗೂ. ಹಾಗೆ ಆಪಾತ ರಮಣೀಯವಾಗಿ ಇದೆಲ್ಲವೂ ಕೂಡ ನಮಗೆ ಕಾಣ್ತಕ್ಕಂಥದ್ದಾಗುತ್ತೆ. ದ್ವಯೋರ್ ಮಧ್ಯೆ ನೋ ಅಸ್ಮಾಕಂ
ಕರತರತ ಕಿನ್ನಾಮ ಗರೀಯ ಅಧಿಕತರಂ ಭವಿಷ್ಯತೀತಿ ನ ವಿದ್ಮಃ ತದೇವ ದ್ವಯಮಾಹ ಯದ್ವೇತಿ ಏತಾನ್ ವಯಂ ಜಯೇಮ ಜಯಿಷ್ಯಾಮಃ ಯದಿವಾ ನೋ ಅಸ್ಮಾನೇತೆ ಜಯೇಯುಹು ಜೇಷ್ಯಂತಿ. ಅಂದ್ರೆ ಏನು ಅಂದ್ರೆ ವ್ಯಾಖ್ಯಾನ ಮಾಡಿದ್ದಾರೆ ರಾಯರು. ಪ್ರತಿಯೊಂದು ಪದಗಳನ್ನ ಸ್ವೀಕಾರ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಏನು, ಇವರಾದರೂ ನಮ್ಮನ್ನು ಗೆಲ್ಲಬಹುದು, ನಾವಾದ್ರೂ ಇವರನ್ನು ಗೆಲ್ಲಬಹುದು, ಎರಡೂ ಕೂಡ ಸಂದಿಗ್ಧವಾಗಿದೆ. ಆದ್ರಿಂದ ಈ ಯುದ್ಧ ತಗೊಂಡು ನಾವೇನು ಮಾಡಬೇಕು ಕೃಷ್ಣ, ಆದ್ರಿಂದ ಯುದ್ಧ ಬೇಡ ಅಂತ ಹೇಳಿ ಅರ್ಜುನ ಮೇಲಿಂದ ಮೇಲೆ ಕೃಷ್ಣನನ್ನ ಕೇಳ್ತಕ್ಕಂಥವನಾಗಿದ್ದಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಮತ್ತಿನ್ನೊಂದು ಮಾತನ್ನ ಹೇಳ್ತಾನಂತೆ. ಈ ಸ್ಥಿತಿಗೆ ನಾನು ಬಂದು ತಲುಪಿದ್ದೇನೆ ಕೃಷ್ಣ ಪರಮಾತ್ಮ, ನನಗೇನೋ ಯುದ್ಧ ಬೇಡ ಅಂತ ಅನಿಸ್ತಾ ಇದೆ, ಒಂದೇ ನಮ್ಮವರನ್ನೇ ಕೊಲ್ಲಬೇಕು, ಆದ್ರಿಂದ ಯುದ್ಧ ಬೇಡ ಅಂತ ನನಗೆ ಅನಿಸ್ತಾ ಇದೆ, ಆದ್ರಿಂದ ನಂಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈ ಸ್ಥಿತಿ ನಮಗೂ ಬರುತ್ತೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ಸ್ಥಿತಿ ನಮಗೂ ಬರುತ್ತೆ. ಅವಾಗ ಅರ್ಜುನನಿಗೆ ಮುಂದೆ ಕೃಷ್ಣ ಇದ್ದ, ನಮ್ಗೆ ಯಾರು ಇರ್ತಾರೆ? ಗುರುಗಳಿರ್ತಾರೆ, ಬೃಂದಾವನ ರೂಪದಲ್ಲೋ ಎದುರುಗಡೆ ಅವರೇ ಇರ್ತಾರೋ ಯಾವುದೋ ಒಂದು ರೂಪದಲ್ಲಿ ಗುರುಗಳು ಇರ್ತಾರೆ. ಅದಕ್ಕೆ ಹೇಳಿದ್ದು ಗುರುವಿನ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನು ಕಾಣಬೇಕು ಅಂತ. ಈ ಸ್ಥಿತಿ ನಮಗೂ ಬರುತ್ತೆ. ಆದ್ರಿಂದ ಸ್ವಾಮಿ ನನಗೆ ಏನು ಮಾಡಬೇಕು ತೋಚ್ತಾ ಇಲ್ಲ, ನೀನೇ ನನಗೆ ಶರಣು ಅನ್ನುವ ಮಾತನ್ನ ತಾನು ಅರ್ಜುನ ಹೇಳ್ತಾನೆ. ಕಾರ್ಪಣ್ಯ ದೋಷಾಪಹತ ಸ್ವಭಾವ. ಏನಾಗಿದೆ ಅಂದ್ರೆ ಈ ಕಷ್ಟ ಕಾರ್ಪಣ್ಯಗಳು, ಈ ಎಲ್ಲ ದುಃಖಗಳನ್ನು ನೋಡಿ ನನ್ನ ನಿಜವಾದ ಸ್ವಭಾವ ಅನ್ನೋದು ಹೋಗಿಬಿಟ್ಟಿದೆ. ಇದೆಲ್ಲದಕ್ಕೂ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಅರ್ಜುನ ನಿಜವಾದ ಸ್ವಭಾವ ಏನು ಎಲ್ಲವನ್ನೂ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಪೃಚ್ಛಾಮಿತ್ವಾಂ ಧರ್ಮ ಸಮ್ಮೂಢ ಚೇತ. ನನ್ನಂಥವನು ಅಂತಂದ್ರೆ ಧರ್ಮದ ಬಗ್ಗೆ ಅರಿವಿಲ್ಲದವ, ಅದರ ಬಗ್ಗೆ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ, ಅಂತಹ ಮನಸ್ಸು ನನ್ನದು. ಆದ್ರಿಂದ ನಿನ್ನನ್ನೇ ನಾನು ಕೇಳ್ತಕ್ಕಂಥವನಾಗಿದ್ದೇನೆ. ಪೃಚ್ಛಾಮಿತ್ವಾಂ, ನಿನ್ನೆ ನಾನು ಕೇಳ್ತಾ ಇದ್ದೇನೆ ಸ್ವಾಮಿ, ಧರ್ಮದ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಎಲ್ಲವನ್ನ ನೋಡಿಕೊಂಡು ಮತ್ತೆ ಕಷ್ಟ ಕಾರ್ಪಣ್ಯಗಳ ಎಲ್ಲ ಒಂದು ಈ ದೋಷದಿಂದ ನನ್ನ ಸ್ವಭಾವ ಅನ್ನೋದು ಕವಿದು ಬಿಟ್ಟಿದೆ, ನನಗೇನೂ ಕೂಡ ತೋಚುತ್ತಾ ಇಲ್ಲ. ಅರ್ಜುನ ಹೇಳಿದಂತೆ ಯಚ್ಛೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೆ. ಸ್ವಾಮಿ, ಯಾವುದು ನನಗೆ ಶ್ರೇಯಸ್ಕರವಾದ್ದು, ನನ್ನ ಸ್ಥಿತಿ ಹೀಗಿದೆ, ಯಾವುದು ನನಗೆ ಶ್ರೇಯಸ್ಕರವಾದ್ದು ಅದನ್ನ ನೀನೇ ಹೇಳಬೇಕು. ಯಚ್ಛೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೆ. ಯಾವುದು ನನಗಾದ್ರೆ ಒಳ್ಳೆಯದು ಅನ್ನೋದನ್ನ ನೀನೇ ಹೇಳ್ತಕ್ಕಂಥವನಾಗಬೇಕು. ಇದೆಲ್ಲದಕ್ಕೂ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಆದ್ರಿಂದ ಶಿಷ್ಯಸ್ತೇಹಂ ಶಾಧಿಮಾಂ ತಾಂ ಪ್ರಪನ್ನಂ. ನಿನ್ನನ್ನೇ ನಾನು ಬಂದು ಹೊಂದಿದ್ದೇನೆ. ನಾನು ಎಂಥವನು ಅಂತಂದ್ರೆ ನಿನ್ನ ಶಿಷ್ಯ. ಆದ್ರಿಂದ ಶಾಧಿ, ನೀನೇ ನನಗೆ ಶಾಸನೆಯನ್ನ ಮಾಡಬೇಕು, ನೀನೇ ನನಗೆ ಎಲ್ಲ ದಾರಿಯನ್ನ ಎಲ್ಲವನ್ನೂ ಕೂಡ ನೀನೇ ತೋರಿಸ್ಕೊಡ್ಬೇಕು ಸ್ವಾಮಿ, ನಿನ್ನ ಶಿಷ್ಯನಾಗಿದ್ದೇನೆ ಅಂತ ಹೇಳಿ ಅರ್ಜುನ ತಾನು ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಇದಕ್ಕೆ ವ್ಯಾಖ್ಯಾನವನ್ನ ಮಾಡುತ್ತಾರೆ. ಕಾರ್ಪಣ್ಯ ದೋಷೇಣ ಅಂತ ಏನು ಗೀತೆಯಲ್ಲಿ ಇದೆಯೋ ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಏತಾನ್ ಹತ್ವಾ ಕಥಂ ಜೀವಿಷ್ಯಾಮಃ. ಈ ಎಲ್ಲ ಬಂಧು ಬಾಂಧವರನ್ನ ನಾನು ಕೊಂದು ಹೇಗೆ ನಾನು ಜೀವನ ಮಾಡಲಿ, ಇದೇ ಕಷ್ಟ ಕಾರ್ಪಣ್ಯ. ಏನು ಕಷ್ಟ ಕಾರ್ಪಣ್ಯ ಬಂದಿದೆ ಅಂತ ಅರ್ಜುನ ಹೇಳಿದ್ನೋ, ಯಾವ ಕಷ್ಟ ಕಾರ್ಪಣ್ಯ ಅನ್ನೋದನ್ನ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಈ ಎಲ್ಲ ಬಂಧು ಜನರನ್ನ ಕೊಂದು ಹೇಗೆ ನಾನು ಜೀವಿಸಲಿ, ಇದೇ ನನಗೆ ಕಷ್ಟ ಆಗಿದೆ ಸ್ವಾಮಿ. ಮತ್ತಷ್ಟೇ ಅಲ್ಲ, ಇತಿ ಕೃಪಣತಾ ದೋಷೇಣ ಅಭಿಭೂತ ಶೌರ್ಯ ಲಕ್ಷಣ ಸ್ವಭಾವ. ನನ್ನ ಸ್ವಭಾವ ಕವೆದಿದೆ ಅಂತ ಏನು ಅರ್ಜುನ ಗೀತೆಯಲ್ಲಿ ಹೇಳಿಕೊಂಡೋ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ರಾಯರು. ಕೃಪಣತಾ ದೋಷೇಣ, ಕೃಪೆಯೂ ಕೂಡ ಬಹಳ ಒಳ್ಳೆಯದೇ, ಆದ್ರೆ ದೋಷವೂ ಆಗುತ್ತೆ ಕೃಪೆ ಕೆಲವೊಂದು ಕಡೆ. ಏನು ಅಂತಂದ್ರೆ ನಮ್ಮ ಎದುರುಗಡೆನೆ ಮಾಡಬಾರ್ದು ಇದ್ದಿದ್ದು ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ನಾವು ಕೃಪೆ ಮಾಡಬೇಕು ಅಂತ ಹೇಳಿ, ಸರಿಯಪ್ಪ ನಿಮ್ಮ ಏನು ಮಾಡ್ತೀಯೋ ಮಾಡು, ಯಾವತ್ತೂ ಕೂಡ ಕೃಪೆನೇ ನಾವು ಮಾಡಬೇಕು ಅಂತ ಹೇಳಿ ಕೃಪೆಯಲ್ಲೇ ಇದ್ರೆ ಅದು ನಮಗೆ ಹಾನಿ. ಎಲ್ಲಾ ಕಾಲದಲ್ಲೂ ಕೃಪೆ ಒಳ್ಳೇದಲ್ಲ, ಎಲ್ಲರ ಮೇಲೂ ಕೃಪೆ ಅನ್ನೋದು ಒಳ್ಳೇದಲ್ಲ. ಅದಕ್ಕೋಸ್ಕರನೇ ಹೇಳಿದ್ರು ಇತಿ ಕೃಪಣತಾ ದೋಷೇಣ. ಏನು, ಅವ್ರ ಮೇಲೆ ನಾನು ಕೃಪೆಯನ್ನ ಮಾಡಿಬಿಟ್ಟು ನನಗೇನಾಗೋಗಿದೆ ಅಂತಂದ್ರೆ ನನ್ನಲ್ಲಿರ್ತಕ್ಕಂತಹ ಏನು ಶೌರ್ಯ ಲಕ್ಷಣ ಸ್ವಭಾವ, ನಾನು ಎಂಥವನು ಅಂತಂದ್ರೆ ಒಳ್ಳೆ ಶೂರನಾಗಿದ್ದೆ. ಯಾಕೆ ಅಂತಂದ್ರೆ ಏನ್ ಕಡಿಮೆನ ಅರ್ಜುನ, ಎಂತಹ ಶೂರ, ಪಾಶುಪತಾಸ್ತ್ರವನ್ನು ತಪಸ್ಸು ಮಾಡಿ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ. ಎಲ್ಲ ರೀತಿಯಲ್ಲೂ ಕೂಡ ಯಜ್ಞರಕ್ಷಣೆಗಳನ್ನ ಎಲ್ಲವನ್ನೂ ಮಾಡಿದ್ದಾನೆ ಅರ್ಜುನ. ಅದರಿಂದ ಮಹಾಬಲಿಷ್ಠ, ಒಳ್ಳೆ ಶೌರ್ಯ ಅರ್ಜುನನಲ್ಲಿ ಇರ್ತಕ್ಕಂಥದ್ದಾಗಿದೆ. ಒಂದಾ ಎರಡ ಶೌರ್ಯದ ಕೆಲಸಗಳು. ಆದ್ರಿಂದ ನನ್ನ ಶೌರ್ಯ ಅನ್ನೋದು ನನ್ನ ಸ್ವಭಾವ. ಯಾಕೆ ಅಂದ್ರೆ ಅಂತಹ ಮನೆತನ ನಂದು, ನಾನು ಬಂದಿರುವ ಮನೆತನದಲ್ಲಿ ಶೌರ್ಯ ಅನ್ನೋದು ಬ್ಲಡ್ಡಲ್ಲೇ ಇರುತ್ತೆ. ನಂಗೆ ಬ್ಲಡ್ಡಲ್ಲೇ ಇದೆ ಅಂತಂತಾರಲ್ಲ ಎಷ್ಟೋ ಜನ, ಹಾಗೆ ಆ ಶೌರ್ಯ ಅನ್ನೋದು ನಾನು ಬಂದ ವಂಶದಲ್ಲೇ ಇದೆ. ಆದ್ರಿಂದ ನನ್ನ ಸ್ವಭಾವ ಅದು. ಆದ್ರಿಂದ ಇಂತಹ ಶೌರ್ಯ ರೂಪವಾದಂತಹ ಏನು ಸ್ವಭಾವ ಇದೆಯಲ್ಲ ಸ್ವಾಮಿ, ಇದು ಕವಿದು ಬಿಟ್ಟಿದೆ. ಗುಣ ಸ್ವಭಾವ ಅಂತ ಏನು ಹಿಂದೆ ಅರ್ಜುನ ಹೇಳಿದ್ರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ರಾಯರು. ಶೌರ್ಯ ಮುಂತಾದ ಏನು ಸ್ವಭಾವ ಅರ್ಜುನನಲ್ಲಿತ್ತೋ ಆ ಅರ್ಜುನ ಆ ಸ್ವಭಾವಗಳೆಲ್ಲವೂ ಕೂಡ ನನ್ನಲ್ಲಿ ಕವಿದಿದೆ ಸ್ವಾಮಿ. ಅಷ್ಟೇ ಇಲ್ಲ, ಯಚ್ಛೇಯ ಸ್ಯಾತ್,
ನನಗೇನು ಶ್ರೇಯಸ್ಸಾಗತ್ತೆ ಅನ್ನೋದನ್ನ ನನಗೆ ತಿಳಿಲಿಕ್ಕಾಗ್ತಾ ಇಲ್ಲ. ಯಾವುದು ನನಗೆ ಶ್ರೇಯಸ್ಸು ಅನ್ನೋದನ್ನ ತಿಳಿಲಿಕ್ಕಾಗ್ತಾ ಇಲ್ಲ. ಯಾಕೆ? ಯಚ್ಛ್ರೇಯ, ರಾಯರು ವ್ಯಾಖ್ಯಾನ ಮಾಡ್ತಾರೆ, ಯಚ್ಛ್ರೇಯ ಸ್ಯಾತ್ ಭಿಕ್ಷಾಟನ ಯುದ್ಧಯೋರ್ ಮಧ್ಯೆ ಯಚ್ಛ್ರೇಯ ಸ್ಯಾತ್ ನಿಶ್ಚಿತಂ ತನ್ಮೇ ಬ್ರೂಹಿ. ಏನ್ ಕೇಳ್ತಾ ಇದ್ದಾನೆ ಅರ್ಜುನ? ನೋಡಪ್ಪ, ಈಗ ನನ್ನ ಹತ್ರ ಇರೋದು ಎರಡೇ. ಏನು? ಒಂದಾಗ ಭಿಕ್ಷಾಟನೆ ಮಾಡಬೇಕು, ಇಲ್ಲದ್ರೆ ಯುದ್ಧ ಮಾಡಬೇಕು. ಎರಡಕ್ಕೆ ಬಂದು ನಿಂತಿದೆ ನಾನೀಗ ಕೃಷ್ಣ ಪರಮಾತ್ಮ. ಇವೆರಡರಲ್ಲಿ ಯಾವುದು ನನಗೆ ಶ್ರೇಯಸ್ಸು ಅನ್ನೋದು ನೀನೇ ಹೇಳಬೇಕು ಅಂತ ಅರ್ಥ. ಯಚ್ಛ್ರೇಯ ಸ್ಯಾತ್ ಅಂತ ಹೇಳಿ ಏನು ಅರ್ಜುನ ಕೇಳಿದ್ನೋ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಭಿಕ್ಷಾಟನೆ, ಯುದ್ಧ, ಇವೆರಡೇ ನನಗೆ ಇವಾಗ ಇರೋದು ಎದುರುಗಡೆ. ಇವೆರಡರಲ್ಲಿ ಯಾವುದು ನನಗೆ ಒಳ್ಳೇದು ಅದನ್ನ ನೀನೇ ಹೇಳಬೇಕು ಅಂತ ಅವನು ಅರ್ಜುನ ತಾನು ಕೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಮುಂದೆ ಇನ್ನೊಂದು ಮಾತು ಬರುತ್ತೆ. ಭಿಕ್ಷಾಟನೆಯನ್ನ ಮಾಡ್ಕೊಂಡು ಜೀವನ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೇ ರಾಯರೇ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಭಿಕ್ಷಾಟನೆ ಇತ್ಯಾದಿಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ತಿನ್ನಕ್ ಸಿಗ್ಬೋದು, ತಿನ್ನಕ್ ಸಿಗದೇ ಇರಬಹುದು. ಆದರೆ ಇವರನ್ನೆಲ್ಲ ನಾನು ಕೊಂದೆ ಅಂದ್ರೆ ನನಗೆ ದುಃಖವೇ ಗ್ಯಾರಂಟಿ. ಅದನ್ನ ಅರ್ಜುನ ಹೇಳ್ತಾ ಇರೋದು. ಆದ್ರಿಂದ ಇವೆರಡರಲ್ಲಿ ಯಾವುದು ಮಾಡಬೇಕು ಅಂತ ನನಗೆ ನಿಶ್ಚಯವಾಗ್ತಾ ಇಲ್ಲ. ಸ್ವಾಮಿ ನೀನೇ ಅದನ್ನ ತಿಳಿಸಿಕೊಡಬೇಕು ಅನ್ನುವ ಮಾತನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಕಿಂಚಾಹಂತೆ, ಸರಿ, ಕೃಷ್ಣ ಪರಮಾತ್ಮನನ್ನ ಕೇಳ್ತಾ ಇದ್ದಾನಲ್ಲ. ಯಾಕೆ ಅಂತಂದ್ರೆ ಕೃಷ್ಣ ಪರಮಾತ್ಮನನ್ನ ಗುರುವಿನ ಸ್ಥಾನದಲ್ಲಿ ಆ ಅರ್ಜುನ ಇಟ್ಟುಕೊಂಡಿದ್ದಾನೆ. ಅದನ್ನ ರಾಯರು ಹೇಳ್ತಾರೆ, ಕಿಂಚಾಹಂತೆ ಶಿಷ್ಯ ಅಂತ ಹೇಳಿ ಪ್ರತೀಕವನ್ನು ಧಾರಣೆ ಮಾಡಿ, ಶಾಸನಾರ್ಹ ಶಿಷ್ಯ, ನಾನು ಎಂಥವನು ಅಂತಂದ್ರೆ ಶಾಸನಾರ್ಹನಾಗಿದ್ದೇನೆ. ನೀನ್ ನನ್ನ ಗುರು, ನೀನು ನನ್ನನ್ನು ಶಾಸನ ಮಾಡಬಹುದು. ಆದ್ರಿಂದ ನಾನು ಶಾಸನಾರ್ಹನಾಗಿದ್ದೇನೆ. ಆದ್ರಿಂದ ಅದಕ್ಕೋಸ್ಕರ ಈ ಒಂದು ಕಾರಣದಿಂದಲೇ ಪ್ರಪನ್ನಂ, ನಾ ಏನು ಮಾಡಿದ್ದೇನೆ, ನೀನು ನನಗೆ ಗುರುವಿನ ಸ್ಥಾನದಲ್ಲಿದ್ದೆ, ಆದ್ರಿಂದ ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ ಅರ್ಜುನ ಹೇಳುವಂತಹ ಮಾತು. ಆದ್ರಿಂದ ಮಾಂ ಶಾಹಿ, ನನ್ನ ನೀನು ಏನು ಮಾಡಬೇಕು, ಶಿಕ್ಷಯ, ನನಗೆ ಮಾರ್ಗದರ್ಶನವನ್ನು ಮಾಡು, ಎಲ್ಲ ರೀತಿಯಲ್ಲೂ ಕೂಡ ನನಗೆ ಶಿಕ್ಷಣವನ್ನ ಮಾಡು ಅಂತ ಹೇಳಿ ಅರ್ಜುನ ಕೇಳಿಕೊಂಡ ಅಂತ ಹೇಳಿ ಆ ಶ್ಲೋಕಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ತಾನು ಕೇಳಿದ ಮೇಲೆ ಕೃಷ್ಣ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಏನು ಮಾತಾಡಿದ? ನಹಿ ಪ್ರಪಶ್ಯಾಮಿ, ಮತ್ತೆ ಅರ್ಜುನನೇ ಮಾತಾಡ್ತಾ ಇದ್ದಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುತ್ಸೋಷಣ ಇಂದ್ರಿಯಾಣ ಅವಾಪ್ಯ ಭೂತಾವಪತ್ನ ಸಮೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಅರ್ಜುನ ಏನ್ ಹೇಳಿದ? ನೋಡು ಸ್ವಾಮಿ, ಇಲ್ಲೂ ಕೂಡ ನಾನು ಶತ್ರುಗಳನ್ನ ಗೆಲ್ಲಬಲ್ಲೆ, ಗೆದ್ದೆ ಅಂತ ಇಟ್ಕೋ. ಅಷ್ಟೇ ಅಲ್ಲ, ಗೆದ್ದು ಸಮೃದ್ಧವಾದಂತಹ ರಾಜ್ಯವನ್ನು ಕೂಡ ನಾನು ಸಂಪಾದನೆ ಮಾಡಿದೆ ಅಂತ ಇಟ್ಕೋ. ಅಷ್ಟೇ ಅಲ್ಲ, ಮತ್ತೆ ದೇವತೆಗಳನ್ನು ನಾನು ಗೆದ್ದೆ ಅಂತ ಇಟ್ಕೋ. ಗೆದ್ದು ದೇವತೆಗಳ ರಾಜ್ಯವನ್ನು ನಾನು ಸಂಪಾದನೆ ಮಾಡಿದೆ ಅಂತ ಇಟ್ಕೋ. ಇಟ್ಕೊಂಡ್ರೂ ಕೂಡ ನನಗೆ ದುಃಖ ತಪ್ಪಿದ್ದಲ್ಲ. ಯಾಕೆ? ಈ ದುಃಖದಿಂದ ನನಗೇನಾಗುತ್ತೆ ಅಂತಂದ್ರೆ ಎಲ್ಲ ಇಂದ್ರಿಯಗಳು ಒಣಗಲಿಕ್ಕೆ ಶುರುವಾಗ್ತವೆ. ಹೀಗೆ ನನ್ನ ಸ್ಥಿತಿ ಆಗಬೇಕಾಗುತ್ತೆ ಅಂತ ಅರ್ಜುನ ಹೇಳಿಕೊಳ್ತಾನೆ. ಅದನ್ನೇ ವ್ಯಾಖ್ಯಾನ ಮಾಡ್ತಾರೆ ರಾಯರು. ಇಂದ್ರಿಯಾಣ ಉಚ್ಛೋಷಣಂ ಅಂದ್ರೆ ಅತಿ ಶೋಕಕರಂ ಮದೀಯಂ ಶೋಕಂ. ಏನು ಇಂದ್ರಿಯಗಳು ಏನಿದೆಯೋ ಯಾವತ್ತೂ ಕೂಡ ದುಃಖ ಜಾಸ್ತಿ ಆಯ್ತು ಅಂತಾದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಅನುಭವ ಇರುತ್ತೆ. ದುಃಖ ಜಾಸ್ತಿ ಆಯ್ತು ಅಂತಾದ್ರೆ ಇಂದ್ರಿಯಗಳು ಕುಗ್ಗುತ್ತವೆ ಅಂದ್ರೆ ಏನರ್ಥ? ಅದ್ರ ಕೆಲಸ ಅದು ಮಾಡೋದಿಲ್ಲ ಅಂತ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ದುಃಖದಿಂದ ಬೇಜಾರಿಂದ ಕೂತಿದ್ದ ಅಂತಂದ್ರೆ, ದೊಡ್ಡವರು ಮನೆಗೆ ಬಂದ್ರು ನಮಗೆ ಬಂದಿದ್ದು ಗೊತ್ತಾಗೋದಿಲ್ಲ, ಹಿಂಗೇ ಕೂತಿರ್ತೇವೆ ಸ್ತಬ್ಧರಾಗಿ. ಯಾಕಪ್ಪ ಏನಾಯ್ತು, ನಿಂಗೆ ಏನಾಗಿದೆ ಅಂತ ಅವಾಗ ಕೇಳ್ತಾರಲ್ಲ. ಇದು ಎಲ್ಲರ ಅನುಭವದಲ್ಲೂ ಇರುತ್ತೆ. ನೋಡಿದ್ರು ನೋಡದೆ ಇದ್ದಂಗೆ ಇರ್ತೀವಿ. ನಮಗೆ ತುಂಬಾ ದುಃಖ ಆಯ್ತು ಅಂತಂದ್ರೆ ಯಾಕೆ? ಆ ಇಂದ್ರಿಯಗಳು ಆ ದುಃಖದಿಂದ ಒಣಗಿ ಹೋಗ್ತದೆ ಅಂದ್ರೆ ಅಭಿಪ್ರಾಯ ಏನು? ಅದು ಕೆಲಸ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತದೆ ಅಂತ. ಆದ್ರಿಂದ ಈ ಎಲ್ಲ ಏನಿದ್ದಾರೋ ಈ ಎಲ್ಲರನ್ನು ನಾನು ಗೆದ್ದೆ ಅಂತ ಇಟ್ಕೋ. ಏನು? ನನ್ನ ಬಂಧುಗಳನ್ನು ಗೆದ್ದಿದ್ದೇನೆ, ಎಲ್ಲ ದೇವತೆಗಳನ್ನು ಗೆದ್ದಿದ್ದೇನೆ, ದೊಡ್ಡ ಸಾಮ್ರಾಜ್ಯವನ್ನು ನಾನು ಪಡ್ಕೊಂಡಿದ್ರೂ ಕೂಡ ನನಗೆ ದುಃಖ ತಪ್ಪಿದ್ದಲ್ಲ. ಈ ದುಃಖದಿಂದ ನನಗೇನಾಗುತ್ತೆ ಅಂದ್ರೆ ಇಂದ್ರಿಯ ಒಣಗಲಿಕ್ಕೆ ಬರ್ತದೆ. ಅಂದ್ರೆ ಇಂದ್ರಿಯಗಳು ನನ್ನ ಕೆಲಸ ಮಾಡೋದಿಲ್ಲ. ಹೀಗಿದ್ದಾಗ ನಾ ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳಿ ಅರ್ಜುನ ಮೇಲಿಂದ ಮೇಲೆ ಕೇಳ್ತಾ ಇದ್ದಾನೆ. ಮತ್ತೆ ಈ ರೀತಿಯಾಗಿ ನಾನು ರಾಜ್ಯವನ್ನ ಸ್ವೀಕಾರ ಮಾಡಿದ್ರೂ ಕೂಡ ಏನು ಲಾಭ ಇದೆ? ಅದನ್ನೇ ಹೇಳ್ತಾರೆ, ರಾಜ್ಯ ಲಾಭ ಹೇತು ಯುದ್ಧ ಕರ್ಮೈವ ತಾದೃಶಂ ಇತ್ಯತಃ ಆಹ. ರಾಜ್ಯ ಲಾಭವನ್ನ ಮಾಡ್ತಕ್ಕಂತಹ ಏನು ಯುದ್ಧ ಇದೆಯೋ, ಈ ಯುದ್ಧ ಅನ್ನೋದೇ ಹಾಗೆ. ಏನಾಗುತ್ತೆ ಅಂದ್ರೆ ದುಃಖವೇ ಜಾಸ್ತಿ ಯುದ್ಧದಿಂದ. ಯಾವತ್ತೂ ಕೂಡ ಅದಕ್ಕೆ ನೋಡಿದ್ರೆ ಸುಮ್ಮನೆ ಯುದ್ಧವನ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗಲ್ಲ. ಆದಷ್ಟು ಶಾಂತಿ ಒಪ್ಪಂದ ಅಂತಾನೆ. ಯಾಕೆ ಅಂದ್ರೆ ಯುದ್ಧದಿಂದ ಯಾವತ್ತೂ ಕೂಡ ದುಃಖವೇ ಜಾಸ್ತಿ. ಅನೇಕ ಜನ ಸೈನಿಕರು ಏನಾಗ್ತಾರೆ, ಯುದ್ಧದಲ್ಲಿ ಅವರು ತಮ್ಮ ಪ್ರಾಣವನ್ನ ಅರ್ಪಿಸ್ತಾರೆ.
ಅರ್ಪಿಸಿದಾಗ ಅವರ ಒಂದು ಬಾಂಧವರು, ಅವರ ಮನೆ, ಅವರ ಹೆಂಡತಿ ಮಕ್ಕಳು, ಅವರಿಗೆಲ್ಲ ಎಷ್ಟು ದುಃಖ ಇದೆ. ಅದರಿಂದ ದುಃಖವೇ ಜಾಸ್ತಿ. ಈ ದುಃಖದಿಂದ ಏನಾಗುತ್ತೆ, ಎಲ್ಲ ಇಂದ್ರಿಯಗಳು ಒಣಗತಕ್ಕಂಥದ್ದಾಗುತ್ತೆ. ಆದ್ರಿಂದ ಅರ್ಜುನ ಹೇಳಿದ, ಸ್ವಾಮಿ ಅದಕ್ಕೋಸ್ಕರ ನನಗೆ ಯುದ್ಧ ಅನ್ನೋದು ಬೇಡ ಅಂತ ಹೇಳಿ ಮೇಲಿಂದ ಮೇಲೆ ಅರ್ಜುನ ತನಗೆ ಆಗ್ತಕ್ಕಂಥದ್ದನ್ನ ನೋಡಿ, ಇದೆಲ್ಲವೂ ಕೂಡ ಎಷ್ಟು ಸರಿಯಾಗಿದೆ ಅಂತ ಅನಿಸುತ್ತೆ. ಅರ್ಜುನ ಹೇಳಿದ್ದು ಪ್ರತಿಯೊಂದು ಸತ್ಯ, ಅಂದ್ರೆ ಆಪಾತರಮಣೀಯ ಅಂತ. ಅದಕ್ಕೆ ನಾನು ಏನು ಸುಧಾದಲ್ಲಿ ಬಂತೋ ಅದನ್ನು ಉದಾಹರಣೆ ಕೊಟ್ಟಿದ್ದು. ಹೌದು ಹೌದು ಅಂತ ಅನಿಸುತ್ತೆ. ಪೂರ್ವಪಕ್ಷಿಗಳು ಹೇಳುವಂತಹ ಮಾತು ಹೀಗೆ ಇರುತ್ತೆ, ಆಪಾತವಾಗಿ ಸರಿ ಸರಿ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ಹಾಗೆ ಅರ್ಜುನ ಮಾತಾಡಿದ ಪ್ರತಿಯೊಂದು ಸತ್ಯ. ಲೋಕದಲ್ಲಿ ನಾವು ನೋಡ್ತೀವಿ ಹೀಗೆ ಮಾತಾಡೋರನ್ನ. ಆದ್ರಿಂದ ಇದೆಲ್ಲವೂ ಕೂಡ ಸತ್ಯ ಅಂತಾನೆ ನಮಗೆ ಅನಿಸುತ್ತೆ. ಹಾಗೆ ಇಂದ್ರಿಯಗಳೆಲ್ಲವೂ ಕೂಡ ತನ್ನ ಕೆಲಸವನ್ನ ಬಿಡುತ್ತೆ. ಯುದ್ಧವನ್ನ ಗೆದ್ದರೂ ಕೂಡ ಲಾಭ ಏನಿಲ್ಲ, ಮತ್ತೆ ದುಃಖವೇ. ಆ ದುಃಖದಿಂದ ನನ್ನ ಇಂದ್ರಿಯಗಳು ಒಣಗುತ್ತವೆ. ಇಷ್ಟೆಲ್ಲ ನಮಗೆ ಹಾನಿ ಇದೆ. ಇದಕ್ಕೋಸ್ಕರ ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳಿ ಅರ್ಜುನ ತಾನು ಮತ್ತೆ ಮೇಲಿಂದ ಮೇಲೆ ಕೃಷ್ಣ ಪರಮಾತ್ಮನನ್ನ ಕೇಳ್ತಾ ಇದ್ದಾನೆ. ಮತ್ತಷ್ಟೇ ಅಲ್ಲ, ಯದ್ಯಪಿ ಭೂಮೌ ನಿಷ್ಕಟಂಕಂ ರಾಜ್ಯಂ ಪ್ರಾಪ್ಸ್ಯಾಮಿ. ಏನು, ನಾ ಯುದ್ಧ ಮಾಡಿದೆ ಅಂತಾದ್ರೆ, ರಾಯರ ವಾಕ್ಯದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇದ್ದೇನೆ. ನಾನು ಯುದ್ಧವನ್ನ ಮಾಡಿದೆ ಅಂತಾದ್ರೆ ನಿಷ್ಕಟಂಕಂ ಅಂದ್ರೆ ಯಾವುದೇ ರೀತಿಯ ಆತಂಕವಿಲ್ಲದ ಸಾಮ್ರಾಜ್ಯವನ್ನ ನಾನು ಹೊಂದಬಲ್ಲೆ. ಅಷ್ಟೇ ಅಲ್ಲ, ತಥಾ ಸುರಾಣ ದೇವಾನಾಂ ಆಧಿಪತ್ಯಂಚ ಪ್ರಾಪ್ಸ್ಯಾಮಿ. ದೇವತೆಗಳ ಆಧಿಪತ್ಯ ಅಂದ್ರೆ ದೇವತೆಗಳನ್ನು ನಾನು ಗೆಲ್ಲಬಲ್ಲೆ, ಅವರನ್ನು ಗೆದ್ದು ಅವರ ಆಧಿಪತ್ಯವನ್ನು ಕೂಡ ನಾನು ಪಡೆಯಬಲ್ಲೆ. ಏವಂ ಅಭೀಷ್ಟಂ ಸರ್ವಂ ಅವಾಪ್ಯಾಪಿ ಶೋಕಾಪನೋದನೋಪಾಯಂ ನ ಪಶ್ಯಾಮಿ ಇತ್ಯರ್ಥ. ಇಷ್ಟೆಲ್ಲ ಅಭೀಷ್ಟಗಳನ್ನ ನಾನು ಹೊಂದಿದ್ರೂ ದುಃಖ ಕಳ್ಕೊಳ್ಳಕ್ಕೆ ಬೇಕಾದಂತಹ ಉಪಾಯ ನನ್ನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ದೇನೆ, ಎಲ್ಲ ರಾಜ್ಯವನ್ನು ಗೆದ್ದಿದ್ದೇನೆ. ಶತ್ರುಗಳಿಲ್ಲದ ರಾಜ್ಯ ಅದೆಲ್ಲವನ್ನೂ ಗೆದ್ದಿದ್ದೇನೆ, ದೇವತೆಗಳನ್ನು ಗೆದ್ದಿದ್ದೇನೆ ಅಂತ ಇಟ್ಟುಕೋಪ ಕೃಷ್ಣ ಪರಮಾತ್ಮ. ಎಲ್ಲವೂ ಕೂಡ, ಎಲ್ಲ ಇಷ್ಟಾರ್ಥಗಳು ಎಲ್ಲವನ್ನೂ ನಾನು ಪೂರ್ಣ ಮಾಡಿಕೊಂಡ್ರು ದುಃಖವನ್ನ ಕಳ್ಕೊಳ್ಳುವಂತಹ ಉಪಾಯವನ್ನ ನನ್ನಿಂದ ಸಂಪಾದನೆ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನುವ ಮಾತನ್ನ ಆ ಒಂದು ಅರ್ಜುನ ಹೇಳಿದ ಅಂತ ರಾಯರು ತಮ್ಮ ಗೀತಾ ವಿವೃತ್ತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇದಕ್ಕೋಸ್ಕರ ಈ ಯುದ್ಧವನ್ನ ಬೇಡ ಅಂತ ತಾನು ಮೇಲಿಂದ ಮೇಲೆ ತಾನು ಕೇಳ್ತಕ್ಕಂಥವನಾಗಿದ್ದಾನೆ. ಯಾರು, ಅರ್ಜುನ. ಹೀಗೆ ಆಯ್ತು ಅಂತ ಸಂಜಯ ತಾನು ಧೃತರಾಷ್ಟ್ರನಿಗೆ ಹೇಳಿದ ಮೇಲೆ ಮತ್ತೆ ಇನ್ನಷ್ಟು ಕೂಡ ಸಂಜಯ ತಾನು ಹೇಳಿದಾನೆ. ಏವ ಮುಕ್ತ ಹೃಷಿಕೇಶಂ ಗುಡಾಕೇಶ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ. ಇಷ್ಟ ಮಾತುಗಳನ್ನ ಅರ್ಜುನ ಆಡಿದಾನೆ. ಏನು ಅಂತಂದ್ರೆ, ನಾನು ಯುದ್ಧವನ್ನ ಮಾಡೋದಿಲ್ಲ, ಗಾಂಡೀವ ನನ್ನ ಕೈಯಿಂದ ಬೀಳ್ತಾ ಇದೆ, ಬಂಧುಜನರನ್ನ ಕೊಲ್ಲಬೇಕು, ಅವರನ್ನೆಲ್ಲ ಕೊಂದ್ರು ನನಗೇನು ಉಪಯೋಗ ಇಲ್ಲ, ಮತ್ತೆ ದುಃಖದಲ್ಲೇ ಬೀಳಬೇಕು, ಎಲ್ಲ ಮಾತುಗಳನ್ನ ನಾನು ಹೇಳಿದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಏನಾಯಿತು ಅನ್ನೋದನ್ನ ಸಂಜಯ ಹೇಳಿದ. ಹೃಷಿಕೇಶಂ ಅನ್ನೋದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಖ್ಯಾನ ಮಾಡ್ತಾರೆ, ಸರ್ವೇಂದ್ರಿಯ ಪ್ರೇರಕಂ. ಎಷ್ಟು ಚೆನ್ನಾಗಿದೆ ವ್ಯಾಖ್ಯಾನ ಅಂದ್ರೆ, ಹಿಂದೆ ದುಃಖಗಳಿಂದ ಇಂದ್ರಿಯ ಒಣಗುತ್ತಾ ಇದೆ ಅಂತ ಅರ್ಜುನ ಹೇಳಿದ. ಇಲ್ಲಿ ಯಾವ ಪದ ಇದೆ, ಹೃಷಿಕೇಶ ಅಂತಿದೆ. ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವಂತಹ ಏನು ಈ ಪರಮಾತ್ಮ ಇದ್ದಾನೋ ಅನ್ನುವ ಅರ್ಥದಲ್ಲಿ ಈ ಪದವನ್ನು ಇಟ್ಕೊಳ್ಬೇಕು ಅಂತ ರಾಯರು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಸರ್ವ ಇಂದ್ರಿಯ ಪ್ರೇರಕಂ, ಎಲ್ಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವವನು ಯಾರು, ಏನ್ ನೋಡ್ತಾ ಇದ್ದೇವೋ, ಏನು ತಿಂತಾ ಇದ್ದೇವೋ, ಏನು ಮುಟ್ತಾ ಇದ್ದೇವೋ ಎಲ್ಲದಕ್ಕೂ ಪ್ರೇರಕ ಯಾರು ಅಂದ್ರೆ ಆ ಪರಮಾತ್ಮನೇ. ಮತ್ತೆ ಗುಡಾಕೇಶ, ಎಂಥವನು ಈ ಅರ್ಜುನ ಅಂತಂದ್ರೆ ಗುಡಾಕೇಶ, ರಾಯರು ವ್ಯಾಖ್ಯಾನ ಮಾಡ್ತಾರೆ ಜಿತ ನಿಗ್ರಹ. ಎಂಥವನು ಈ ಅರ್ಜುನ ಅಂತಂದ್ರೆ ನಿದ್ದೆಯನ್ನ ಗೆದ್ದವ. ಇದು ಬಹಳ ಮುಖ್ಯ. ಯಾವುದೇ ಒಬ್ಬ ಸಾಧಕ ತಾನು ಮೊದಲು ಮಾಡಬೇಕಾಗಿರೋದು ಎರಡು, ನಿದ್ರೆಯನ್ನ ಗೆಲ್ಲಬೇಕು, ಜಿಹ್ವೇಂದ್ರಿಯ ಮತ್ತು ಗುಹೇಂದ್ರಿಯ ಇವೆರಡರನ್ನೂ ಕೂಡ ತನ್ನ ಹತೋಟಿಯಲ್ಲಿ ಮೊದಲು ಮಾಡಿಕೊಳ್ಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ. ಇವು ನಮಗೆ ಬರಲಿಲ್ಲ ಅಂತ ಆದ್ರೆ ಯಾವ ಸಾಧನೆ ಮಾಡಿದ್ರು ಕೂಡ ವ್ಯರ್ಥ. ಆದ್ರಿಂದ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾರೆ, ಜಿತ ನಿಗ್ರಹ ಗುಡಾಕೇಶ. ಏನು, ಆ ನಿದ್ದೆಯನ್ನ ಗೆದ್ದವನು ಅರ್ಜುನ. ಯಾಕೆ ಗೆಲ್ಲಿಲ್ಲ ಅಂತಂದ್ರೆ ಯಾವ ತಪಸ್ಸು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಎಂಥವನು ಅರ್ಜುನ ಅಂತಂದ್ರೆ ಎಲ್ಲ ನಿದ್ದೆಯನ್ನ ಗೆದ್ದವ. ಮತ್ತೆ ಅಷ್ಟೇ ಅಲ್ಲ, ಪರಂತಪ, ಮತ್ತೆ ಶತ್ರು ಸಂಹಾರಕನಾಗಿದ್ದಾನೆ ಆ ಅರ್ಜುನ. ಮತ್ತಷ್ಟೇ ಅಲ್ಲ, ಇಲ್ಲಿ ಗೋವಿಂದ ಅನ್ನುವಂತಹ ಪದ ಇದೆ. ಎಲ್ಲಿ, ಏವ ಮುಕ್ತ ಹೃಷಿಕೇಶಂ ಗುಡಾಕೇಶ ಪರಂತಪ. ಇಷ್ಟೆಲ್ಲ ಹೇಳಿದಾನೆ ಅರ್ಜುನ. ಯಾರ ಹತ್ರ? ಕೃಷ್ಣ ಪರಮಾತ್ಮನ ಹತ್ರ. ಈ ಎಲ್ಲ ವೃತ್ತಾಂತವನ್ನು ಹೇಳಿ ನಯೋತ್ಸ್ಯಾಮಿ ಇತಿ ಗೋವಿಂದಂ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಆ ಗೋವಿಂದನಿಗೆ ಹೇಳ್ತಕ್ಕಂಥವನಾಗಿ ಏವ ಮುಕ್ತ ತೂಷ್ಣೀಂ ಬಭುವ. ಇಷ್ಟೆಲ್ಲವನ್ನ ಹೇಳಿ ತಾನು ಸುಮ್ಮನೆ ಕೂತುಬಿಟ್ಟ ಅರ್ಜುನ. ಇಲ್ಲಿ ಗೋವಿಂದ ಅನ್ನೋದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ, ಗಾಹ ವೇದವಾಚ ಪ್ರತಿಪಾದಕತ್ವೇನ ವಿಂದತೆ ಲಭತೆ ಇತಿ ಗೋವಿಂದ. ನಾವು ಆ ಪರಮಾತ್ಮನನ್ನ ಯಾವ
ಹೆಂಗೆ ನಾವು ತಿಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಪ್ರತ್ಯಕ್ಷದಿಂದ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನದಿಂದ ತಿಳಿಯೋಣ ಅಂತಂದ್ರೆ ಕೇವಲ ಅನುಮಾನ ಅದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದುಷ್ಟ ಅಂತಾನೆ ಕರೆಸಿಕೊಳ್ಳುತ್ತೆ. ಯಾವುದೇ ಒಂದು ಅನುಮಾನ ಪ್ರಮಾಣವಾಗಬೇಕಾದ್ರೆ ಅನೇಕ ಸುಧಾ ಮುಂತಾದ ಎಲ್ಲ ಗ್ರಂಥಗಳಲ್ಲೂ ಬಂದಂತಹ ವಿಷಯ, ಅದಕ್ಕೆ ಪ್ರತ್ಯಕ್ಷದ ಅನುಕೂಲ ಇರಬೇಕು, ಸಹಕಾರ ಇರಬೇಕು, ಇಲ್ಲೋದ್ರೆ ಆಗಮದ ವೇದದ ಸಹಕಾರ ಆದ್ರೂ ಇರಬೇಕು. ಅಂತ ಅನುಮಾನವೇ ಪ್ರಮಾಣವಾಗುತ್ತೆ ಹೊರತು ಕೇವಲ ಶುಷ್ಕವಾದಂತಹ ಕೇವಲ ಅನುಮಾನ ಅದು ಪ್ರಮಾಣವಾಗುವುದಿಲ್ಲ. ಆದ್ದರಿಂದ ಅನುಮಾನದಿಂದಲೂ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಪ್ರತ್ಯಕ್ಷದಿಂದಲೂ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದರಿಂದ ತಿಳಿಬೇಕು ಪರಮಾತ್ಮನನ್ನ? ಕೇವಲ ವೇದದಿಂದ ಮಾತ್ರ ಆ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಗಾಹ ಅಂದ್ರೆ ಸಮಗ್ರವಾದಂತಹ ವೇದ, ಆಪ್ಯತಮ ಅಖಿಲೇಶು ವಾಕ್ಯ ಅಂತ ಏನು ಆಚಾರ್ಯರು ಹೇಳ್ತಾರೋ ಎಲ್ಲ ವಾಕ್ಯಗಳಿಂದಲೂ ಕೂಡ ಚೆನ್ನಾಗಿ ಪ್ರತಿಪಾದ್ಯನಾದವ ಯಾರು? ಪರಮಾತ್ಮ. ಆದ್ರಿಂದ ಪ್ರತಿಪಾದಕತ್ವೇನ ವಿಂದತೆ, ಸಕಲ ವೇದದಿಂದ ಪ್ರತಿಪಾದ್ಯನಾಗಿ ಹೊಂದತಕ್ಕಂಥವನು ಯಾರು ಅಂತಂದ್ರೆ ಈ ಪರಮಾತ್ಮ. ಇಂತಹ ಪರಮಾತ್ಮನನ್ನ ಗೋವಿಂದ ಅಂತ ಕರೀತಕ್ಕಂಥವರಾಗ್ತಾರೆ. ಅಂದ್ರೆ ಸಕಲ ವೇದ ಪ್ರತಿಪಾದ್ಯ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಯಾವುದೇ ವೇದ ವಾಕ್ಯಗಳು ಬರಲಿ, ಆ ಪ್ರತಿಯೊಂದು ವೇದ ವಾಕ್ಯಗಳಿಗೂ ಕೂಡ ಪರಮಾತ್ಮನೇ ಅರ್ಥ. ಯಾಕೆ ಅಂತಂದ್ರೆ ಈಗ ಅನೇಕ ದೇವತೆಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳು ಇವೆ. ಇಂದ್ರದೇವರನ್ನು ಹೇಳ್ತಕ್ಕಂತಹ ವಾಕ್ಯ ಇದೆ, ವಾಯುದೇವರನ್ನು ಹೇಳ್ತಕ್ಕಂತಹ ವಾಕ್ಯ ಇದೆ ಅಂತಂದ್ರೆ ಅದೆಲ್ಲವೂ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಪರಮಾತ್ಮನ ಪರವಾಗಿ ಇರೋದು. ಯಾಕೆ ಅಂತಂದ್ರೆ ಇಂದ್ರದೇವರು ಸಕಲೇಶ್ವರ್ಯವನ್ನು ಕೊಡ್ತಾನೆ ಅಂತ ವೇದವಾಕ್ಯ ಇದೆ. ಇದಕ್ಕೇನರ್ಥ ಅಂತಂದ್ರೆ ಅಂತಹ ಇಂದ್ರದೇವರಿಗೆ ಐಶ್ವರ್ಯ ಪ್ರಧಾನದವನು ನಾರಾಯಣನಾದ್ರಿಂದ ಅವನು ಇಂದ್ರ ಅಂತ, ಹಾಗೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ವ್ಯಾಖ್ಯಾನ ಮಾಡ್ತಕ್ಕಂಥವರಾಗಿದ್ದಾರೆ. ಅದರಿಂದ ಸಕಲ ವೇದದಿಂದಲೂ ಪ್ರತಿಪಾದ್ಯನಾದವನು ಯಾರು? ಅವನು ಪರಮಾತ್ಮ, ಅವನು ಗೋವಿಂದ. ಅಂದ್ರೆ ವೇದ ಪ್ರತಿಪಾದಕತ್ವೇನ ವಿಂದತೆ, ಹೊಂದಲ್ಪಡ್ತಾನಾದ್ರಿಂದ ಅವನನ್ನ ಗೋವಿಂದ ಅಂತ ಕರೀತಾರೆ. ಅಂದ್ರೆ ಸಕಲ ವೇದ ಪ್ರತಿಪಾದ್ಯ, ವೇದದಿಂದಲೇ ನಮಗೆ ತಿಳಿತಕ್ಕಂಥವನು ಯಾರು? ಪರಮಾತ್ಮ ಅಂತ. ಅದಕ್ಕೆ ವೇದಕ್ಕೆ ಹೇಳಬೇಕಾದ್ರೆ ಅನೇಕ ಗ್ರಂಥಗಳಲ್ಲಿ ಒಂದು ಮಾತು ಹೇಳ್ತಾರೆ, ನಿಜವಾದ ಫ್ರೆಂಡ್, ಸ್ನೇಹಿತ ಯಾರು ನಮಗೆ ಅಂತಂದ್ರೆ ವೇದವೇ ಅಂತ. ಯಾಕೆಂದ್ರೆ ನಮಗೆ ಅನುಕೂಲವಾದದ್ದನ್ನು ಮಾಡುವವನನ್ನ ಸ್ನೇಹಿತ ಅಂತ ಕರಿತೇವೆ. ವೇದ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಏನು? ಪರಮಾತ್ಮನನ್ನ ವೇದ ಹೇಳಿಲ್ಲ ಅಂತಾದ್ರೆ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಗುಣೋಪಾಸನೆ ಹೇಗೆ, ಆ ಪರಮಾತ್ಮನನ್ನು ಹೊಂದೋದು ಹೇಗೆ? ಆದ್ರಿಂದ ನಿಜವಾದ ಅರ್ಥದಲ್ಲಿ ನಮಗೆ ಸ್ನೇಹಿತ ಯಾರು ಅಂದ್ರೆ ವೇದ. ಉಪಕಾರವನ್ನ ಅಷ್ಟು ಮಾಡುತ್ತಂತೆ ವೇದ. ಆದ್ರಿಂದ ಸಮಗ್ರ ವೇದ ಈ ಪರಮಾತ್ಮನನ್ನ ಅದು ಪ್ರತಿಪಾದಿಸ್ತದಾದ್ರಿಂದ ಆ ಪರಮಾತ್ಮನನ್ನ ಗೋವಿಂದ ಆ ಪ್ರತಿಪಾದಕತೆಯನ್ನು ಅವನು ಹೊಂದಲ್ಪಡ್ತಾನೆ, ಸಿಗಲ್ಪಡ್ತಾನೆ. ಆದ್ರಿಂದ ಆ ಪರಮಾತ್ಮನನ್ನ ಗೋವಿಂದ ಅಂತ ಕರೀತಕ್ಕಂಥವರಾಗ್ತಾರೆ ಅನ್ನುವ ವ್ಯಾಖ್ಯಾನವನ್ನ ಯಾರು? ರಾಘವೇಂದ್ರ ಗುರು ಸಾರ್ವಭೌಮರು ಮಾಡ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ತೂಷ್ಣೀಂ ಬಭೂವಹ ಅನ್ನುವಂತಹ ಹಕಾರವನ್ನ ಇಲ್ಲಿ ಗೀತೆಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಹಕಾರವನ್ನ ವ್ಯಾಖ್ಯಾನ ಮಾಡ್ತಾರೆ ರಾಯರು. ಅಂದ್ರೆ ಅಕ್ಷರವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೇನೆ. ಅಕ್ಷರಕ್ಕೂ ಪದಗಳಿಗೂ ಕೂಡ ನಮ್ಮ ಮೇಲೆ ಕಾರುಣ್ಯವನ್ನ ಇಟ್ಟು ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಖ್ಯಾನ ಮಾಡಿದ್ದಾರೆ. ಹ ಅಂತ ಯಾಕೆ ಗೀತೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಹೇಚಿಷ್ಟ ಆಶ್ಚರ್ಯಾರ್ಥದಲ್ಲಿ ಹಕಾರವನ್ನ ಹೇಳಿದಾರಂತೆ. ಏನು ಆಶ್ಚರ್ಯ ಅಂತಂದ್ರೆ ಮಹಾಧೈರ್ಯಾದಿ ಗುಣವತೋಪ್ಯೇವಂ ಬುದ್ಧಿರ್ಜಾಯತೆ. ಏನು ಆಶ್ಚರ್ಯ ಅಂದ್ರೆ ಒಳ್ಳೆ ಧೈರ್ಯ ಇದೆ ಅರ್ಜುನನಿಗೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಧೈರ್ಯ ಇದೆ, ಒಳ್ಳೆ ಗುಣಗಳು ಅರ್ಜುನನಲ್ಲಿ ಇರ್ತಕ್ಕಂಥದ್ದಾಗಿದೆ. ಇಷ್ಟೆಲ್ಲ ಇದ್ರೂ ಸಹಿತ ತಾನು ಭಯ ಪಡ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಅವನಿಗೆ ದಾರಿ ತೋರಿಸ್ತಾ ಇಲ್ಲ. ಹೀಗೆ ಎಲ್ಲ ಗುಣಗಳಿಂದ ಕೂಡಿದವರಿಗೂ ಕೂಡ ಹೀಗಾಗುತ್ತಲ್ಲ ಅನ್ನುವ ಆಶ್ಚರ್ಯಾರ್ಥದಲ್ಲಿ ಗೀತೆಯಲ್ಲಿ ಹಕಾರವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ, ಹೀಗೆ ತಾನು ಅರ್ಜುನ ಎಲ್ಲ ವಿಧವಾಗಿ ತನಗಾದ ಎಲ್ಲ ದುಃಖವನ್ನು ತಾನು ಹೇಳ್ಕೊಂಡಿದ್ದಾನೆ. ಸ್ವಾಮಿ, ದುಃಖದಿಂದ ನನ್ನ ಇಂದ್ರಿಯ ಕೆಲಸ ಮಾಡೋದಿಲ್ಲ, ಭಯ ಆಗ್ತಾ ಇದೆ, ಬಂಧುಗಳನ್ನೇ ಕೊಳ್ಳಬೇಕು, ಅವರನ್ನ ಕೊಂದ್ರೂ ನನಗೆ ದುಃಖ ತಪ್ಪಿದ್ದಲ್ಲ, ಎಲ್ಲರನ್ನ ಗೆದ್ರೂ ಕೂಡ ನನಗೆ ದುಃಖ ತಪ್ಪಲಿಲ್ಲ, ಜಯವಾಗ್ಲಿ ಅಪಚಯವಾಗ್ಲಿ ಏನೇ ಆದ್ರೂ ಕೂಡ ದುಃಖ ಅನ್ನೋದು ತಪ್ತಾ ಇಲ್ಲವಾದ್ರಿಂದ ನಾನು ಭಿಕ್ಷಾಟನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಭಿಕ್ಷಾಟನೆಯನ್ನ ಮಾಡ್ಲೋ ಯುದ್ಧ ಮಾಡ್ಲೋ ಏನೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ನೀನೇ ನನಗೆ ದಾರಿಯನ್ನ ತೋರಿಸಬೇಕು ಅಂತ ಹೇಳಿ ತೂಷ್ಣೀಂ ಬಭೂವಃ, ತಾನೇನು ಮಾಡಿದ್ದಾನೆ? ಸುಮ್ಮನಾಗಿ ಕುಳಿತು ಬಿಟ್ಟ ಅರ್ಜುನ ಅಂತ ಹೇಳಿ ಗೀತೆಯಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸರಿ ಅಂತ ನಮಗೆ ಅನಿಸುತ್ತೆ. ಆಪಾತತಃ ನಮ್ಮ ಜೀವನದಲ್ಲೂ ಇದೆಲ್ಲವನ್ನೂ ಕೂಡ ನಾವು ನೋಡಿರ್ತೇವೆ. ಇಂತಹ ಪರಿಸ್ಥಿತಿ ಬಂದಾಗ ನಾವು ಯಾವುದರಿಂದ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅಂತಂದ್ರೆ ಇದೇ ಗೀತೆಯಿಂದ. ಈ ಗೀತೆಗೆ ಏನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೋ, ರಾಯರೇನು ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೋ, ಈ ಮಾರ್ಗದಲ್ಲಿ ಗೀತಾರ್ಥವನ್ನ ನಾವು ಸರಿಯಾಗಿ ತಿಳ್ಕೊಂಡ್ವಿ ಅಂತಾದ್ರೆ ನಮಗೆ ಈ ರೀತಿಯಾಗಿ ಸಂದೇಹ ಪರಿಸ್ಥಿತಿ ಜೀವನದಲ್ಲಿ ಬಂದಾಗಲೂ ಕೂಡ ನಮಗೆ ಒಳ್ಳೆ ದಾರಿ ಸಿಗುತ್ತೆ ಎನ್ನುವ ಮಾತನ್ನ ನಾನು ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ
ಆ ಒಂದು ಉಡುಪಿಯ ಕೃಷ್ಣನಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ಯೇಶಾರ್ಪಣಮಸ್ತು. ಸರಿ ಸರಿ, ಹಾಗೆ ಮಾಡಿ.